ಹರಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ತಾಲೂಕಿನ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀಯುತ ಉಮ್ರಾಮಯ್ಯ ಸಾಧು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಪ್ರವಚನವನ್ನು ಪ್ರಾರಂಭಿಸಬೇಕಾಗಿ ನಿನ್ನೆ ತೆಗಿತೀನಿ. ಓಂ ನಮೋ ಭಗವತೆ ಜೈ ನಮೋ ಪಾರ್ವತಿ ಪದಯೇ ಜೈ ನಮೋ ಪಾರ್ವತಿ ಪದಯೇ ಓಂ ನಮಸ್ಕರತೆ ನಮಸ್ಕರತಸ್ಪದಯೇ ನಮಸ್ಸಖೀನಾಂ ಗುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರದಸಭಾಂ ಮೇ ಗೋಪಾಯ ಏಕಸಭ್ಯಾಃ ಸಭಾಸದಃ ತಾನಿಂದ್ರಿಯಾವತಃ ಕುರು ಸರ್ವಮಾನುರ್ವಾಸದಾಂ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಾದಿನೇಭ್ಯಃ ಯಜಾಮದೇವಾನ್ಯರಿಷಿಕ್ತವಾಮಾಜ್ಯಾಯ ತತ್ಸಂಧವಾವೃತ್ತಿದೇವಾ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶ್ರೀಲಿಂಗ ತತ್ಪುತ್ರಪರಾಶರಂಜ ವ್ಯಾಸಂ ಸುಖಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರಮದಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮದಾಸ್ಯ ಶಿಷ್ಯ ಪದ್ಮಪಾದಂಗ ಹಸ್ತಾಮಲಕಂಜ ಶಿಷ್ಯಂ तं तोटकं वार्तिककारण्यान् अस्मद्गुरून् सन्ततमानतोऽस्मि नमः समाभ्यः श्रीपरमात्मने नमः श्रीमन्नारायणाय नमः श्रीमहारुद्राय नमः ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಶ್ರೀಯುತ ಶ್ರೀ ವೆಂಕಟರಾವ್ ಅವರ ದಂಪತಿಗಳು ಈ ದಿನ ಒಂದು ಮಹೋತ್ಸವವನ್ನು ಏರ್ಪಾಡು ಮಾಡಿದ್ದಾರೆ. ಇದು ಸಾಧಾರಣವಾದಂಥ ಒಂದು ಕಾರ್ಯಕ್ರಮ ಅಲ್ಲ. ಸಾಕ್ಷಾತ್ ಪರಮೇಶ್ವರನ ಸಾನ್ನಿಧ್ಯವನ್ನು ಇಲ್ಲಿ ಆವಾಹನೆ ಮಾಡಿದ್ದಾರೆ. ಅವರು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಂಡಿದ್ದಾರೆ. ನಾವು ಪರಮಾತ್ಮನನ್ನ ನೋಡೋದು ಬಹಳ ಕಷ್ಟದ ಕೆಲಸ, ಸುಲಭ ಸಾಧ್ಯವಾದದ್ದಲ್ಲ. ಆದರೆ ಪರಮಾತ್ಮನ ಯಾರು ನೋಡ್ಕೊಂಡು ಬಂದಿದ್ದಾರೋ ಅವರನ್ನು ನೋಡ್ಕೊಂಡು ನಾವು ಸುಲಭವಾಗಿ. ಭಗವಂತನನ್ನು ನೋಡೋದು ಕಷ್ಟ, ಭಾಗವತರ ಸಂಘ ಸೇರಬೇಕು. ಹಾಗೆ ಎಲ್ಲರೂ ಅಂತಹ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಆ ದರ್ಶನಾದಿಗಳನ್ನ ಮಾಡಿಕೊಂಡು ಆ ತೀರ್ಥ ಸ್ನಾನಗಳನ್ನ ಮಾಡಿಕೊಂಡು ಬರ್ತಕ್ಕಂಥದ್ದು ಸಾಧ್ಯವಾಗದೇ ಇರ್ಬೋದೇನೋ ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ. ಎಲ್ಲ ಮಹಾಪುಣ್ಯ ಇರಬೇಕು. ಆದರೆ ವೆಂಕಟರಾವ್ ದಂಪತಿಗಳಿಗೆ ಅವರ ಸುಪುತ್ರರು ಸುಪುತ್ರಿ ಅಳಿಯಂದರು ಎಲ್ಲರೂ ನಾನು ಇಡೀ ಪರಿವಾರ ನಾನು ಇಂಥ ಒಂದು ಸತ್ಕಾರ್ಯಕ್ಕೆ ಅವರು ಹೋಗೋದಕ್ಕೆ ಸಹಾಯಕವಾಗಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಯಾವುದೇ ಸಂಸಾರದಲ್ಲಿ ಬದಲಾಯಿಸಲು ಇಂಥ ಒಂದು ದೊಡ್ಡ ಕಾರ್ಯಗಳನ್ನು ಮಾಡ್ಕೊಂಡ್ಬರಕ್ಕಾಗೋದಿಲ್ಲ. ಎಲ್ಲರ ಸಹಕಾರ ಮುಖ್ಯ. ಮತ್ತು ಬಂದಂಥವರು ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಂಥವರು ತಾವು ಪಡೆದಿರ್ತಕ್ಕಂತಹ ಪುಣ್ಯ ಏನಿದೆಯೋ ಆ ಪುಣ್ಯ ಪರಿಪಕ್ವವಾಗಿದೆ, ಹಣ್ಣು ಬಿಟ್ಟಿದೆ ವೃಕ್ಷದಲ್ಲಿ. ಅದು ಸಜ್ಜನರಿಗೆ ಉಪಯೋಗವಾಗಬೇಕು. ಹಾಗೆ ಇಡೀ ಬಂಧುವರ್ಗವನ್ನು, ಮಿತ್ರವರ್ಗವನ್ನು ಎಲ್ಲರನ್ನ ಕೂಡ ಒಂದು ಕಡೆ ಸೇರಿಸಿ ತಾವು ತಂದಿರತಕ್ಕಂಥ ತೀರ್ಥಾದಿಗಳು, ಶಿವನ ಪ್ರತೀಕಗಳು, ಪರಮಾತ್ಮನ ಪ್ರತೀಕಗಳು ಇವೆಲ್ಲರನ್ನ ಇಡೀ ಸಮುದಾಯಕ್ಕೆ ದರ್ಶನ ಮಾಡಿಸಿ ಆ ಪುಣ್ಯ ಭಾಗವನ್ನು ಭಾಗಿನವಾಗಿ ನಮ್ಮೆಲ್ಲರಿಗೂ ಹಂಚಿಕೊಡ್ತಾರೆ. ಇದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸವಲ್ಲ. ಯಾಕೆಂದ್ರೆ ದದಾತಿ ಪ್ರತಿಗೃಹಾತಿ ಅಂತ ಶಾಸ್ತ್ರ ಹೇಳುತ್ತೆ. ಕೊಡೋ
ಮಹೋತ್ಸವ ಜರುಗಿ ಆನಂದಭರಿತನಾಗಿ ಗಂಗಾ ಪಾರ್ವತಿ ಸಮೇತನಾಗಿ ಆ ಕಾಶಿ ವಿಶ್ವೇಶ್ವರ ಒಂದಿಗೆ ಹೋಗಿದ್ದಾನೆ. ಆತನ ವಿಚಾರವಾಗಿ ಎಲ್ಲ ಮಾತು ಹೇಳಬೇಕು ಅಂತ ನನ್ನನ್ನು ಒಂದು ಹೇಳಿದ್ರು. ಆಯಿತು ಅಂದ್ಬಿಟ್ಟೆ. ನನಗೆ ಬಹಳ ಕೆಲಸ ಇತ್ತು. ನಾನು ಬೆಂಗಳೂರಲ್ಲಿದ್ದೆ, ನಿನ್ನೆ ತಲಕಾಡಲ್ಲಿದ್ದೆ, ವೈದ್ಯರ ದರ್ಶನ ಹೋಗಿದ್ದೇನೆ. ಅಲ್ಲಿ ವೈದ್ಯನಾಥನ ದರ್ಶನ ಮಾಡ್ಕೊಂಡು ನಿನ್ನೆ ರಾತ್ರಿ ಬಂದೆ. ಆದರೆ ಅವರ ಒಂದು ಕೋರಿಕೆ ಮೇರೆಗೆ ನನಗೂ ಭಗವಂತನ ದರ್ಶನ ಆಗುತ್ತೆ, ತಮ್ಮೆಲ್ಲರ ಸಂಘದಲ್ಲಿ ಸ್ವಲ್ಪ ಹೊಂದಿರ್ಬೋದು ಅಂದ್ಕೊಂಡು ಬಂದಿದ್ದೀನಿ. ಅವರು ಸಬ್ಜೆಕ್ಟ್ ಹಾಕಿದ್ರು, ನನಗೆ PDF ಕಳಿಸಿದ್ರು ಮೊಬೈಲ್ಗೆ. ಅದರಲ್ಲಿ ಸಬ್ಜೆಕ್ಟ್ ನೋಡಿದ್ರೆ ಶಿವಮಹಾಪುರಾಣ ಅಂತ ಇಟ್ಬಿಟ್ಟಿದ್ರು. ಶಿವಮಹಾಪುರಾಣ ಅಂದರೆ 24,000 ಶ್ಲೋಕಗಳಿದೆ. ಎಷ್ಟು ಅಕ್ಷರ ಇದೆ ಗಾಯತ್ರಿ ಮಂತ್ರ? 24 ಅಕ್ಷರ ಇದೆ ಗಾಯತ್ರಿ ಮಂತ್ರ. ಶಿವಮಹಾಪುರಾಣ, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಎರಡೂ 24,000 ಶ್ಲೋಕಗಳಿದೆ. ನಮ್ಮ ತಂದೆಯವರು ಕಾಶಿಯಿಂದ ಬೆನಾರಸ್ ಸಂಸ್ಕೃತ್ ಯೂನಿವರ್ಸಿಟಿಯಿಂದ ಅಷ್ಟಾದಶ ಮಹಾಪುರಾಣಗಳನ್ನು ತರಿಸಿದ್ದಾರೆ. ಮೂಲ ಸಂಸ್ಕೃತದಲ್ಲಿದೆ. ಅದನ್ನು ತೆಗೆದು ನೋಡಿದೆ. ಇದನ್ನು ಏನು ಪ್ರವಚನ ಮಾಡೋದು ನಾನು? ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾದ ಕೆಲಸವಲ್ಲ. ಅದಕ್ಕೆ ಶಿವ ಮಹಿಮೆ, ಶಿವ ತತ್ವವನ್ನು ಕೊಟ್ಟು ಹೇಳೋಣ ಅಂತ ಮಹರ್ಷಿಗಳು ಶಿವನ ಮಹಿಮೆಯನ್ನ, ಶಿವನ ಶಕ್ತಿಯನ್ನ, ಶಿವನ ಅವತಾರವನ್ನ, ಶಿವೋಪಾಸಕರಾಗತಕ್ಕಂತಹ ಪುಣ್ಯ ಫಲವನ್ನ ಎಲ್ಲವನ್ನ ಹೇಳ್ತಾ ಬರ್ತಾರೆ. ಎರಡನೇದು ರುದ್ರ ಸಂಹಿತ. ಶಿವಮಹಾಪುರಾಣದಲ್ಲಿ ಮುಖ್ಯವಾಗಿರೋದು ಎರಡನೇದು ರುದ್ರ ಸಂಹಿತ. ರುದ್ರ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ರೋದತಿ ಅಂತ ಒಂದು ಕ್ರಿಯಾಪದ ಇದೆ ಸಂಸ್ಕೃತದಲ್ಲಿ. ಅಳ್ತಾ ಇರ್ತಾನೆ ಅಂತ. ಯಾರು ಅಳುವನ್ನು ನಿಲ್ಲಿಸ್ತಾನೋ ರೋದಂತಂ ನಿಮಗ್ನಾತಿರುತ್ತಃ ರೋದಂತಂ ತಾರಯತಿರುತ್ತಃ. ಯಾರಿಗೆ ಅಳುವಿದೆಯೋ, ದುಃಖವಿದೆಯೋ ಅದರಿಂದ ನಿವಾರಣೆ ಮಾಡತಕ್ಕಂಥ ದೈವೀ ಶಕ್ತಿಯನ್ನ ರುದ್ರ ಅಂತ ಕರೀತಾರೆ. ಆದ್ದರಿಂದಲೇ ಶಿವರಾತ್ರಿ ಮಹಾಪರ್ವ ಕಾಲಗಳಲ್ಲಿ ರುದ್ರಾಭಿಷೇಕ ಮಾಡೋದು. ಯಾಕಂದ್ರೆ ಅಳು ದುಃಖ ಅನ್ನೋದು ನಮ್ಮ ಹತ್ರಕ್ಕೆ ಬರಬಾರ್ದು. ಎಲ್ಲರೂ ಆನಂದವಾಗಿರಬೇಕು. ಇನ್ನು ಮೂರನೇದು ಹೋದರೆ ಶತರುದ್ರ ಅಂತ ಇದೆ ಅಧ್ಯಾಯ, ಸಂಹಿತೆ. ಶತರುದ್ರ ಸಂಹಿತೆ ಅಂತ ಇದೆ. ಅದು ತುಂಬಾ ದೊಡ್ಡದು. ಶತರುದ್ರ ಮಹಾಯಾಗ ಪೀಠಾಧಿಪತಿಗಳು ಮಾಡಿಸ್ತಾ ಇರ್ತಾರೆ. ಅದಾದ್ಮೇಲೆ ಅದರಲ್ಲಿ ಶಿವನ ಉಪಾಸನೆ, ಶಿವನಿಗೆ ಸಂಬಂಧಪಟ್ಟಂತ ಯಾಜ್ಞಿಕ ಭಾಗಗಳು, ಯಜ್ಞದಲ್ಲಿ ಯಾವ ಹವಿಸ್ಸನ್ನು ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕೂಡ ಅದರಲ್ಲಿದೆ. ಇನ್ನು ಹವಿರ್ಭಾಗವನ್ನು ತಗೊಂಡು ಆ ಯಜ್ಞದಲ್ಲಿ ಹವಿಸ್ಸನ್ನು ತಗೊಂಡು ಶಿವ ಸುಪ್ರೀತನಾದ ಮೇಲೆ ಎಲ್ಲಿರ್ತಾನೆ, ಊಟ ಮಾಡಿದ ಮೇಲೆ ಅವರೆಲ್ಲ ಅನ್ನದಾನ ಮಾಡಿ ನಡೆಯಿದ್ದಾರೆ ಅನ್ನಪೂರ್ಣೇಶ್ವರಿ ಚಂದ್ರ. ಅದಾದ್ಮೇಲೆ ಎಲ್ಲ ಹೋಗ್ತೀವಿ, ಮನೆಗೆ ಹೋಗ್ತೀವಿ. ಎಲ್ಲರೂ ಮನೆಯಲ್ಲಿ ಗೃಹಸ್ಥ ಧರ್ಮದಲ್ಲಿರ್ತಾರೆ. ಶತರುದ್ರದಲ್ಲಿ ಹವಿರ್ಭಾಗಗಳನ್ನು ಸ್ವೀಕರಿಸಿದ ಮೇರೆಗೆ ಉಮಾ ಸಂಹಿತೆ, ಪಾರ್ವತಿ ದೇವಿ ಸಹಿತವಾಗಿ ಪರಮೇಶ್ವರ ಇರ್ತಾನೆ. ಅಂದರೆ ಗೃಹಸ್ಥ ಧರ್ಮಗಳು, ಕರ್ಮಗಳು ಎಲ್ಲದರ ಬಗ್ಗೆ ವಿವೇಚನೆ ಇದೆ ಅಲ್ಲಿ. ನಿತ್ಯ, ನೈಮಿತ್ತಿಕ, ಕಾಮ್ಯ, ಪ್ರತಿಷೇಧ. ನಿತ್ಯ ಕರ್ಮಗಳು ಸಂಧ್ಯಾವಂದನೆ, ದೇವತಾರ್ಚನೆ, ವಿಶ್ವದೇವ, ಬ್ರಹ್ಮಯಜ್ಞ, ಇವೆಲ್ಲ ನಿತ್ಯ ಕರ್ಮಗಳು. ನೈಮಿತ್ತಿಕ ಕರ್ಮಗಳು ಆಶೋಕ, ಜಾತಾಶೋಕ, ಮೃಗಾಶೋಕ ಇಂಥ ನಿಮಿತ್ತವಾಗಿರತಕ್ಕಂಥ. ಕಾಮ್ಯ ಕರ್ಮಗಳು ವ್ರತಗಳು, ಉಪವಾಸಾದಿಗಳು ನಿತ್ಯ, ನೈಮಿತ್ತಿಕ, ಕಾಮ್ಯ. ಪ್ರತಿಷೇಧ ಕರ್ಮಗಳು ಯಾವುದನ್ನು ಮಾಡಬಾರದು ಅಂತಕ್ಕಂಥ ವಿವೇಚನೆ ಕೂಡ ಶಾಸ್ತ್ರಕಾರ ಹೇಳಿದ. ಯಾಕೆಂತ ಹೇಳಿದ್ರೆ ನಮಗೇನೋ ಒಂದು ಕಾಯಿಲೆ ಬರುತ್ತೆ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹೇಳ್ತಾನೆ ಇಂಥದ್ದು ತಿನ್ನಬೇಕು, ಈ ರೀತಿ ಪಥ್ಯವಾಗಿರಬೇಕು, ಇಂಥದ್ದು ತಿನ್ನಬಾರದು, ಇಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಶಾಸ್ತ್ರದಲ್ಲಿ ಯಾವುದನ್ನು ಮಾಡಿದ್ರೆ ನಮಗೆ ಶ್ರೇಯಸ್ಸಾಗುತ್ತೋ, ಯಾವುದನ್ನು ಬಿಟ್ಟರೆ ನಮಗೆ ಶ್ರೇಯಸ್ಸಾಗುತ್ತೋ ಎರಡೂ ಹೇಳಿದ್ದಾರೆ.
ಹೀಗಿರುತ್ತೆ. ಇದನ್ನೆಲ್ಲ ಗೃಹಸ್ಥ ಧರ್ಮದ ಪರ್ವದಲ್ಲಿ ಉಮಾ ಸಂಹಿತೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನು ಪರಮೇಶ್ವರನ ದರ್ಶನ ಮಾಡ್ಕೊಳ್ಳೋದಕ್ಕೆ ಅನೇಕ ಸಿದ್ಧರು, ಯೋಗಿಗಳು, ಯಕ್ಷ ಗಂಧರ್ವರು, ಕಿನ್ನರ ಕಿಂಪುರುಷರು, ದೇವತಾ ಗಣಗಳು, ಸನ್ಯಾಸಿಗಳು, ಯತಿಗಳು, ಯತಿವರೇಣ್ಯರು, ಪೀಠಾಧಿಪತಿಗಳು ಎಲ್ಲರೂ ಕೂಡ ಪರಮೇಶ್ವರ ಧ್ಯಾನ ತತ್ಪರರಾಗಿರ್ತಾರೆ. ಯಾಕೆಂದ್ರೆ ಪರಮೇಶ್ವರನಿಗೆ ಇನ್ನೊಂದು ಹೆಸರಿದೆ. ಏನು ಹೇಳಿ? ಮಹಾಯೋಗಿ, ಆದಿಯೋಗಿ ಎಲ್ಲ ಹೇಳ್ತಾ ಇರ್ತೀವಿ. ಸದ್ಗುರು ಹೇಳ್ತಾ ಇರ್ತಾನಲ್ಲ, ಆದಿಯೋಗಿ. ಆದಿಯೋಗಿ ಪರಮೇಶ್ವರ. ಯಾಕೆಂದ್ರೆ ಜಗತ್ತಿಗೆ ಮಾತಾಪಿತೃಗಳು ಯಾರು ಅಂತ ನಿರ್ಣಯ ಮಾಡುವಾಗ ಕಾಳಿದಾಸ ಮಹಾಕವಿನೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು. ಪ್ರತಿಯೊಂದು ವಸ್ತುವು ಜಗತ್ತಿನಲ್ಲಿ ಶಬ್ದಾರ್ಥಗಳಿಗೆ ಕೂಡ್ಕೊಂಡಿದೆ. ಒಂದು ಮಾವಿನ ಹಣ್ಣು ಅನ್ನೋದೇನು? ಒಂದು ಶಬ್ದ. ಅದಕ್ಕೆ ಪ್ರಪಂಚದಲ್ಲಿ ಒಂದು ವಸ್ತು ಇದೆ. ಒಂದು ತೆಂಗಿನಕಾಯಿ ಪೂರ್ಣಫಲ ಅಂದರೆ ಅದಕ್ಕೊಂದು ವಸ್ತು ಇದೆ. ಹೀಗೆ ಪ್ರತಿ ಶಬ್ದಕ್ಕೂ ಒಂದು ಅರ್ಥ ಇರ್ತದೆ, ಅನ್ಯೋನ್ಯ ಸಂಬಂಧ. ಈ ರೀತಿಯಾಗಿ ಕೂಡ್ಕೊಂಡಿರ್ತಕ್ಕಂತಹ ಮೊದಲನೇ ದೇವರು ಯಾರು ಅಂದರೆ ಪರಮೇಶ್ವರ. ಯಾಕೆ ಹೇಳಿ? ಆಗ ವೆಂಕಟೇಶ್ವರ ಇಲ್ವಾ? ಲಕ್ಷ್ಮೀ ಪದ್ಮಾವತಿನ ಹೃದಯದ ಮೇಲೆ ಕೂಡಿಸ್ಕೊಂಡಿದ್ದಾನಲ್ಲ, ನರಸಿಂಹಸ್ವಾಮಿ ಇಲ್ವಾ? ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನಲ್ವಾ? ಅವರ ಹೆಸರೆಲ್ಲ ಯಾಕೆ ಹೇಳಲಿಲ್ಲ ಅಂದರೆ ಅವರೆಲ್ಲ ತಮ್ಮ ಶರೀರದ ಮೇಲೆ ಕೂತ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಪರಮೇಶ್ವರ ತನ್ನ ಅರ್ಧ ಶರೀರದ ಒಳಕ್ಕೆ ಸೇರಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅರ್ಧನಾರೀಶ್ವರ ಅಂತ ಹೆಸರು ಪರಮೇಶ್ವರಿಗೆ. ಯಾಕೆಂದ್ರೆ ಹೆಂಡತಿಯಾದರು ಯಜಮಾನ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಆನಂದ ಇದೆ, ಸಮಸ್ಯೆಗಳಿಲ್ಲ, ಅನ್ಯೋನ್ಯವಾಗಿದ್ದಾರೆ ಅಂತ ಅರ್ಥ. ಹಾಗೆ ಪಾರ್ವತಿ ದೇವಿಗೆ ಅರ್ಧ ಶರೀರವನ್ನೇ ಅವಕಾಶವಾಗಿ ಕೊಟ್ಟಿರ್ತಕ್ಕಂಥ ದೈವ ಪರಮೇಶ್ವರ. ವಾಗರ್ಥಾವಿವ ಸಂಪೃಕ್ತವು ಶಬ್ದಾರ್ಥಗಳ ಹೇಗೆ ಜಗತ್ತಿನಲ್ಲಿ ಒಟ್ಟೊಟ್ಟಿಗೆ ಇದೆಯೋ ಹಾಗೆ ಪಾರ್ವತಿ ಪರಮೇಶ್ವರರು ಅನ್ಯೋನ್ಯವಾಗಿ ಜೊತೆಗಿರ್ತಕ್ಕಂಥ ತತ್ವವಾಗಿದ್ದಾರೆ. ಆದ್ದರಿಂದ ಅವರಿರ್ತಾರೆ ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾ ಸ್ತೋತ್ರ ಮೋದಂತೆ. ಮಹಾನ್ಯಾಸ ಮಂತ್ರಕ್ಕೆ ಹೇಳ್ತಾ ಇದೆ ನಮಗೆ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾ ತತ್ರ ಮೋದಂತಿ. ದೇವಗಣಗಳು, ನಂದಿ ಭೃಂಗಿಗಳು, ವೀರಭದ್ರ, ಗಣನಾಥ, ಷಣ್ಮುಖ, ಕುಮಾರಸ್ವಾಮಿ ಎಲ್ಲ ಪ್ರಾರ್ಥಿದ್ದಾರೆ. ಕೈಲಾಸ ಶಿಖರದಲ್ಲಿ ಪರಮೇಶ್ವರ ಕೂತಿದ್ದಾನೆ ನೋಡಿ. ಉತ್ತರಕ್ಕೆ ಕೊನೆ ಹೊಟ್ಟೋದ್ರೆ ಕೈಲಾಸ ಪರ್ವತ, ದಕ್ಷಿಣಕ್ಕೆ ಕೊನೆ ಬಂದ್ಬಿಟ್ರೆ ರಾಮೇಶ್ವರ. ಆಸೆಯದು ಹಿಮಾಚಲ ಪರ್ಯಂತವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಅಂದರೆ ಪರಮೇಶ್ವರನ ಸಾನ್ನಿಧ್ಯ. ಕೈಲಾಸ ಯಾತ್ರೆ ಬಹು ದುರ್ಲಭವಾಗಿರ್ತಕ್ಕಂಥದ್ದು. ಪ್ರಾಣಾಪಾಯದಿಂದ ಕೂಡಿಕೊಂಡಿರ್ತಕ್ಕಂಥ ಯಾತ್ರೆ. ಮಾನಸ ಸರೋವರ ಇದೆ ಮಧ್ಯದಲ್ಲಿ. ಮಾನಸ ಸರೋವರ ಯಾಕಿದೆ? ಅಲ್ಲಿ ಪ್ರತಿಯೊಬ್ಬರಿಗೂ ಮನಸ್ಸು ಅಂತಕ್ಕಂಥ ಸರೋವರ ಇದೆ. ಅದನ್ನು ದಾಟ್ಕೊಂಡು ಹೋಗಬೇಕು. ಆ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳನ್ನು ಕಡಿಮೆ ಮಾಡ್ಕೋಬೇಕು. ಮನಸ್ಸನ್ನು ಹತೋಟಿಗೆ ತಂದುಕೋಬೇಕು. ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು. ಆಗ ಕೈಲಾಸ ದರ್ಶನ ಆಗುತ್ತೆ. ಯೋ ಬುದ್ಧಿ ಪರತಸ್ತು ಸಹ ಅಂತ ಭಗವದ್ಗೀತೆ ಹೇಳ್ತಾ ಇದ್ದೀವಿ. ಬುದ್ಧಿಗಿಂತ ಹೊರಗಿರ್ತಕ್ಕಂಥ ತತ್ವ ಪರಮಾತ್ಮನ ತತ್ವ. ಕೈಲಾಸ ಪರ್ವ, ಕೈಲಾಸ ಸಂಹಿತೆಯಲ್ಲಿ ಇವೆಲ್ಲ ಹೇಳ್ಕೊಡ್ತಾರೆ. ನಂತರ ವಾಯುವ್ಯ ಪರ್ವ, ವಾಯುವ್ಯ ಸಂಹಿತೆ ಅಂದರೆ ಯಾವುದೇ ಒಂದು ಪುರಾಣವನ್ನಾಗಲಿ ಯಾವುದೇ ಒಂದು ದೇವತಾ ಕಾರ್ಯವನ್ನಾಗಲಿ ನಾವು ಮಾಡಬೇಕಾದ್ರೆ ಫಲಾಪೇಕ್ಷೆ ಇದ್ದೇ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಹೋಗಲಿ ಪರಮೇಶ್ವರನ ಭಗವಂತನ ಏನು ಕೇಳಿದ್ರೆ ಅಷ್ಟು ಮಾತ್ರ ಕೊಡ್ತಾರೆ ಭಕ್ತಿಯಿಂದ. ಅವರು ದೊಡ್ಡ ಪಟ್ಟಿ ಇಟ್ಕೊಂಡಿರ್ತಾರೆ ನಮ್ಗೆ ಕೊಡಬೇಕು ಅಂತ. ಈ ಜನ್ಮಕ್ಕೆ ಏನೇನು ಪ್ರಾಪ್ತವಾಗಬೇಕೋ ಎಲ್ಲವನ್ನ ನೀನು ಅನುಗ್ರಹ ಮಾಡಬೇಕು ಅಂತ ದೊಡ್ಡ ಪಟ್ಟಿ ಇಟ್ಕೊಂಡಿದ್ದಾನೆ.
ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ. ಪರ್ವತಗಳಿದ್ರೆ ಮಳೆ ಬಂದರೆ ಅಭಿಷೇಕ ಆಗ್ತಾನೆ ಇರ್ತಲ್ಲ, ಘಟಾಧಾರಿಯಾಗಿದ್ದಾನೆ. ಆತನ ಬೇಡ್ಕೊಂಡು ಎಲ್ಲ ದೇವತೆಗಳನ್ನು ಪರಮೇಶ್ವರ ಬಂದ ಲೀಲಾ ನ್ಯಾಯದಿಂದ ಇಷ್ಟೊಂದು ರಿಲೇಷನ್ ಮಾಡಬೇಕಾದ್ರೆ, ಸಿದ್ಧತೆ ಮಾಡಬೇಕಾದ್ರೆ ಒಂದು 15-20 ದಿನದಿಂದ ಬೇಕು ನಮಗೆ ಇದರ ಬಗ್ಗೆ, ಸಿದ್ಧತೆ ಬಗ್ಗೆ. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಜಗತ್ತನ್ನು ನೋಡಿ ನೀವು, ಎಷ್ಟು ಪರ್ವತಗಳಿದೆ, ಎಷ್ಟು ಸಮುದ್ರಗಳಿದೆ, ಎಷ್ಟು ನದಿಗಳಿದೆ, ಎಷ್ಟು ಜೀವರಾಶಿಗಳಿದೆ. ಈ ಚರಾಚರ ಸೃಷ್ಟಿಯನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯವಾಗುವುದು. ಹೇಗೆ ಸೃಷ್ಟಿ ಮಾಡ್ತಾ ಇಷ್ಟೊಂದನ್ನ? ಈ ಒಂದು ಮೊದಲೊಂದು ಡಯಾಗ್ರಾಮ್ ಹಾಕೋಬೇಕಲ್ವಾ? ಹಾಗೆ ಮಾಡ್ತಾ ಯಾವ ಇಂಜಿನಿಯರ್ ತಲೆಗೂ ಹೊಡೆಯೋದಿಲ್ಲ. ದೊಡ್ಡ ದೊಡ್ಡ ನದಿಗಳೆಲ್ಲ ಬೆಟ್ಟಗಳ ಮೇಲೆ ಹುಟ್ಟುವ ಮಾಡಿದ್ದಾರೆ. ಅಷ್ಟು ನೀರು ಬೆಟ್ಟಗಳ ಮೇಲೆ ಹೇಗೆ ಹೋಗ್ತಾ ಇದೆ? ನಮ್ಮ ಮನೆಯಲ್ಲಿ ಸಂಪರ್ಕ ಬರ್ತಕ್ಕಂಥ ನೀರು ಸಿಂಟೆಕ್ಸ್ ಟ್ಯಾಂಕ್ ಹೋಗಬೇಕು ಅಂದರೆ ಒಂದು ಆಫೀಸ್ಗೆ ಒಂದೇ ಮೋಟ್ರ್ ಬೇಕು ಅಂತ ಹೇಳೋದಕ್ಕೆ ಯಾವುದೂ ಇಲ್ಲ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ನರ್ಮದಾ, ಕೃಷ್ಣವೇಣಿ, ಗೋದಾವರಿ, ಕಾವೇರಿ ಇಂಥ ಮಹಾನದಿಗಳೆಲ್ಲ ಪರ್ವತಗಳ ಮೇಲೆ ಹುಟ್ಟಿ ಭೂಭಾಗ ಕಂಡುಕೊಳ್ತಾ ಇದೆ. ಆ ದಿವ್ಯ ಶಕ್ತಿಯನ್ನ ಮಾನವನ ಕೈಲಿ ಯಾವುದು ಆಗೋದಿಲ್ವೋ ಅದನ್ನ ಮಾಡಿ ನೋಡ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಅನ್ನೋದು. ಅಘಟಿತ ಘಟನಾ ಘಟಿಯಸಿ ಅಘಟಿತ ಘಟನಾ ಸಮರ್ಥಃ ಭಗವಾನ್ ಅಂತಹ ಒಂದು ತತ್ವ ಪರಮೇಶ್ವರ ತತ್ವ. ಆದ್ರಿಂದ ಮಾನವನ ಕರ್ತವ್ಯವೇನು ಅಂದರೆ ನಾವು ದೇವಋಣ, ಪಿತೃಋಣ, ಕೃಷಿ ಋಣ ಈ ಋಣತ್ರಯದಿಂದ ಮುಕ್ತರಾಗಬೇಕು. ಹಾಗಾಗಬೇಕಾದಾಗ ಮೊದಲನೇದು ದೇವತಾ ಋಣ. ಇದನ್ನು ನಾವು ಹಬ್ಬಗಳು, ಹರಿದಿನಗಳು, ಉಪವಾಸಗಳು, ವ್ರತಾದಿಗಳು ಹಾಗೂ ಇಂತಹ ಒಂದು ಕಲ್ಯಾಣೋತ್ಸವಗಳು, ರುದ್ರಾಭಿಷೇಕಗಳು, ರುದ್ರ ಹೋಮಾದಿಗಳು ಇದೆಲ್ಲವನ್ನ ಮಾಡಿ ಭಗವಂತನನ್ನು ತೃಪ್ತಿಪಡಿಸ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಆಗ ಆ ಒಂದು ದೇವಋಣದಿಂದ ನಾವು ಮುಕ್ತರಾಗ್ತೇವೆ. ಎರಡನೇದೇನು ಅಂತ ಹೇಳಿದ್ರೆ ಕರ್ಮ ಭಾಗ ಎಲ್ಲರೂ ಇಷ್ಟಪಡ್ತಾರೆ, ಜಾಸ್ತಿ ಜನ ಸೇರ್ತಾರೆ. ಆದರೆ ಪ್ರವಚನಗಳು ಕೇಳಬೇಕು ಅಂದರೆ ಬರಲ್ಲ ಜನ. ಅದನ್ನು ಇಂಥ ಸಂದರ್ಭಗಳಲ್ಲಾದರೂ ಏರ್ಪಾಡು ಮಾಡಬೇಕು. ಯಾಕೆಂದರೆ ಇದು ಋಷಿ ಋಣ. ಋಷಿಗಳು ಏನು ಮಾಡಿದ್ದಾರೆ? ಕರ್ಮವನ್ನು ಹೇಳಿದ ಜೊತೆಗೆ ಜ್ಞಾನವನ್ನು ಹೇಳಿದ್ದಾರೆ. ಕರ್ಮ, ಉಪಾಸನೆ, ಜ್ಞಾನ. ಜ್ಞಾನವಿಂದಿಗಳಾಗಿರ್ತಕ್ಕಂತಹ ಕರ್ಮ ನಿಷ್ಫಲ. ಜ್ಞಾನ ಯುಕ್ತವಾಗಿ ಮಾಡಿದಂತಹ ಕರ್ಮ ಅದನ್ನೇ ವೇದದಲ್ಲಿ ಹೇಳಿದ್ದಾರೆ. ಅಧೀತ್ಯ ವೇದಾನ್ ನವಿಜಾನಾತಿ ಯೋರ್ಥಾನ್. ವೇದಗಳೆಲ್ಲ ಬಂದ್ಕೊಂಡಿದ್ದಾರೆ, ಕರ್ಮಗಳಾಗ್ಬಿಟ್ಟಿದ್ದಾರೆ. ಅರ್ಥ ಗೊತ್ತಿದೆಯಾ? ಇಲ್ಲ. ಸೌಟು ಎಲ್ಲಿದೆ? ಪಾಯಸದಲ್ಲಿದೆ. ಪಾಯಸದಲ್ಲಿರ್ತಕ್ಕಂಥ ಸೌಟಿಗೆ ನೀವು ಗಸಗಸೆ ಹಾಕಿದ್ದೀರೋ, ಶಾವಿಗೆ ಹಾಕಿ ಮಾಡಿದ್ದೀರೋ, ರವೆ ಪಾಯಸ ಮಾಡಿದ್ದೀರೋ, ಹಪ್ಪಳದ ಪಾಯಸ ಮಾಡಿದ್ದೀರೋ ಗೊತ್ತಾಗ್ತಾ ಇದೆ. ದರ್ವಿ ಪಾಕದ ಸಂಕೇತ. ಆ ದರ್ವಿ ಅಂದರೆ ಸೌಟು. ಅದು ಸ್ವಾದವಾಗಿರ್ತಕ್ಕಂಥ ಒಂದು ಪಾಯಸದಲ್ಲಿ ಇದ್ರೂ ಅದನ್ನು ಆಸ್ವಾದನೆ ಮಾಡೋಕ್ಕೆ ಜ್ಞಾನ ಇಲ್ಲ. ಹಾಗಾಗಬಾರದು. ಯಾವುದೇ ಮಂತ್ರಾರ್ಥವನ್ನು ಮಹರ್ಷಿಗಳಿಂದ, ಹಿರಿಯರಿಂದ, ಪಂಡಿತರಿಂದ ನಾವು ಅರ್ಥವನ್ನು ಗ್ರಹಿಸಿದಾಗ ಮಾಡತಕ್ಕಂತಹ ಕೈಂಕರ್ಯದಲ್ಲಿ ನಮಗೆ ಇನ್ನೂ ಶ್ರದ್ಧೆ ಬರ್ತದೆ, ಇನ್ನೂ ಭಕ್ತಿ ಬರ್ತದೆ. ಇದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುತ್ತೆ. ಪರಮೇಶ್ವರ ಭಕ್ತರನ್ನ ಅನುಗ್ರಹ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಕಾಶಿನಲ್ಲೋ ರಾಮೇಶ್ವರದಲ್ಲೋ ಕೂತ್ಕೊಂಡ್ಬಿಟ್ಟಿದ್ರೆ ಆಗೋದಿಲ್ಲ. ಯೋಚನೆ ಮಾಡಿದ ಪರಮೇಶ್ವರ ಏನು ಮಾಡೋದು? ಆಗ ನಕ್ಷತ್ರಗಳ ಕಡೆ ನೋಡ್ದ. 108 ನಕ್ಷತ್ರ ಪಾದಗಳಿದೆ. ಈ 108 ನಕ್ಷತ್ರ ಪಾದಗಳು ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ದ. ಇವು 108 ಚೆಲ್ಲಾಪಿಲ್ಲಿಯಾಗಿ ಎಲ್ಲೋ ಬ್ರಹ್ಮಾಂಡದಲ್ಲಿ ಇದ್ರೆ ಯಾರಿಗೂ ಅದರ ಸಂಪರ್ಕ ಆಗ್ತಾಗಲ್ಲ. ಪರಮೇಶ್ವರನಿಗೆ ಅಧೀನವಾಗಿದೆ 12 ರಾಶಿಗಳು, 12 ಜ್ಯೋತಿರ್ಲಿಂಗಗಳು. 12 ರಾಶಿಗಳು 12 ಜ್ಯೋತಿರ್ಲಿಂಗಗಳಾಗ್ಬಿಡೋದು. ಮೊದಲನೇದೇ ಸೌರಾಷ್ಟ್ರ ಸೋಮನಾಥರಿಂದ. ಯಾಕೆ ಸೌರಾಷ್ಟ್ರದಲ್ಲಿ ಅಂದರೆ ವೃಷಭ ರಾಶಿ ಅಧಿಪತಿ ಸೋಮನಾಥ. ನಾವಿಲ್ಲಿ ಬರಬೇಕು, ಕಾಗೇಪಲ್ಲಿಗೆ 3-4 ಕಿಲೋಮೀಟರ್ ದೂರದಲ್ಲಿ ಚಂದ್ರ. ಹೊರಡಬೇಕು ಅಂದ್ರೆ ಏನು ಮಾಡ್ತೀವಿ? ಮೊದಲು ವೆಹಿಕಲ್ ಯಾವುದು ಅಂತ ನೋಡ್ತೀವಿ. ಯಾಕೆ ಆಟೋದಲ್ಲಿ ಬರಬೇಕಾ, ಗಾಡಿನಲ್ಲಿ ಬರಬೇಕಾ,
ಬಸ್ಸು ಹೋಗೋಕ್ಕೆ ಸಾಧ್ಯವಿದೆಯಾ? ಹೇಗೆ ಬರಬೇಕು? ಆಗ ಪರಮೇಶ್ವರ ಮೊದಲು ಯಾವ ರಾಶಿಯಲ್ಲಿ ಕುತ್ಕೋಬೇಕು ಅಂತ ನೋಡ್ದ ಅಂದ್ರೆ ಆತನ ವಾಹನ ಯಾವುದು? ವೃಷಭ. ಅದಕ್ಕೆ ಸೌರಾಷ್ಟ್ರದಲ್ಲಿ ವೃಷಭ ರಾಶಿಯಲ್ಲಿ ಪ್ರವೇಶ ಆದ. ಪ್ರವೇಶವಾದ ಅಲ್ಲಿಂದ ಮುಂದಿನ ಜ್ಯೋತಿರ್ಲಿಂಗಗಳೆಲ್ಲ ಆವರಿಸಿದ. ಅಷ್ಟೇ ಅಲ್ಲ, ಹೀಗೆ ನರ್ಮದಾ ನದಿ ಪುಷ್ಕರಗಳಾಗುತ್ತದೆ. ನರ್ಮದಾ ನದಿ ಪುಷ್ಕರಗಳಲ್ಲಿ ಅದನ್ನ ಅಲ್ಲಿ ಬಾಣಲಿಂಗಗಳು ಅನ್ನೋ ರೀತಿ ಉತ್ಪತ್ತಿ ಆಗ್ತಾ ಇದ್ದಾನೆ. ಬಾಣಲಿಂಗಗಳು, ಆ ಬಾಣಲಿಂಗಕ್ಕೆ ಅಭಿಷೇಕ ಮಾಡಿದೀವಿ ಅಂದ್ರೆ ಇನ್ನೇನು ಮಾಡಬೇಕಾದ ಇದೆ ನಾವು. ಹಾಗೆ ಕಾಶಿಯಲ್ಲಿ ವಿಶ್ವೇಶ್ವರ, ಕೃಷ್ಣೇಶ್ವರ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಹೀಗೆ ಜ್ಯೋತಿರ್ಲಿಂಗಗಳು ಆಯಿತು. ಅಷ್ಟಕ್ಕೆ ತೃಪ್ತಿ ಆಯ್ತಾ? ಭಗವಂತ ಭಕ್ತನ ಅನುಗ್ರಹ ಮಾಡೋದಕ್ಕೆ ಅಂದ್ರೆ ಅಷ್ಟಕ್ಕೂ ತೃಪ್ತವಾಗಿಲ್ಲ. ಇನ್ನ ಯಾವುದರ ರೀತಿಯಲ್ಲಿ ಭಕ್ತನ ಅನುಗ್ರಹ ಮಾಡೋಕ್ಕೆ ನನಗೆ ಅವಕಾಶವಿದೆಯಾ ಅಂತ ನೋಡ್ತಾರೆ. ಯಾಕೆಂದ್ರೆ ಈ ಜನ್ಮ ತಗೋಬೇಕಾದ್ರೆ ಜೀವರಾಶಿಗಳೆಲ್ಲ ಈ ರಾಶಿಗಳಲ್ಲೇನೋ ಪ್ರವೇಶ ಮಾಡ್ತಾ ಇದೆ. ಆದರೆ ಈ ದೇಹ ಅಂತಕ್ಕಂಥ ರಚನೆ ಆಗಬೇಕಾದ್ರೆ ಕೆಲವು ಪದಾರ್ಥಗಳು ಬೇಕು. ಯಾವುದ ಪದಾರ್ಥಗಳು? ಪಂಚಮಹಾಭೂತಗಳು. ಪಂಚಮಹಾಭೂತಗಳಿಂದ ಶರೀರ ರಚನೆ ಆಗಲ್ಲ. ವೇದಗಳು ಹೇಳ್ತಾ ಇದೆ. ನಾವು ಎಲ್ಲಿಂದ ಬರ್ತೀವಿ ಅನ್ನಕ್ಕೆ ಈಗ ಎಲ್ಲರೂ ಒಂದು ಡಾಕ್ಯುಮೆಂಟ್ ಬೇಕು ಅಂದ್ರೆ ವಂಶವೃಕ್ಷ ಹೇಳ್ತಾರೆ, ವಂಶವೃಕ್ಷ ಹೇಳ್ತಾರೆ. ಆದರೆ ವೇದಗಳು ನಮ್ಮ ಒಂದು ವಂಶವೃಕ್ಷ ಅಂತ ಹೇಳಿದೆ. ಎಲ್ಲರಿಗೂ 84 ಲಕ್ಷ ಜೀವರಾಶಿಗಳಿಗೂ ಒಂದು ವಂಶವೃಕ್ಷ ಹೇಳಿದೆ. ಅಂದರೆ ಶರೀರ ಅಂತಕ್ಕಂಥ ಒಂದು ಫಾರ್ಮೆಟ್ ತಯಾರಾಗಬೇಕಾದ್ರೆ ಇದರೊಳಗೆ ಯಾವುದು ಕಮ್ಮಿ ಆದರೂ ಕಷ್ಟ. ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ, ಮಂಡಿ ನೋವು, ತಲೆ ನೋವು, ನರಗಳ ನೋವು, ಅವನೇನು ಹೇಳ್ತಾನೆ? ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಸೋಡಿಯಂ ಕಡಿಮೆ ಆಗಿದೆ. ಏನಪ್ಪ ಇದು? ಇವೆಲ್ಲ ಎಲ್ಲಿದೆ? ಜಗತ್ತಿನ ಒಳಗಿರೋದು. ಕಬ್ಬಿಣಾಂಶ ಇಲ್ಲ ಅಂತಾನೆ, ಐರನ್ ಕಮ್ಮಿ ಆಗಿದೆ ಅಂತಾನೆ. ಇವೆಲ್ಲ ನನ್ನ ಮಾಡಿದೆಯಾ? ಆಶ್ಚರ್ಯವಾಗುತ್ತೆ. ಪಂಚಮಹಾಭೂತಗಳು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಶರೀರ ರಚನೆ ಆಗಿರೋದು. ಇದರಲ್ಲಿ ಅದರ ಅಂಶ ಯಾವುದು ಕಮ್ಮಿ ಆದರೂ ಆ ಭಾಗ ಕೆಲಸ ಮಾಡೋದಿಲ್ಲ. ಅದನ್ನ ಮೆಡಿಕಲ್ ಸೈನ್ಸ್, ವೈದ್ಯಶಾಸ್ತ್ರ ಕಂಡುಕೊಂಡಿದ್ದಾರೆ. ಅವ್ರು ನಮ್ಗೆ ಹೇಳ್ತಾರೆ, ಇಲ್ಲಿ ಇಂಥ ಹಣ್ಣು ತಿನ್ನಬೇಕು, ಇಂಥ ಮೊಳಕೆ ಕಾಳು ತಿನ್ನಬೇಕು, ಇಂಥ ಧಾನ್ಯಗಳು ತಿನ್ನಬೇಕು. ಹೀಗಿದ್ರೆ ಅದು ನಿಮಗೆ ಮತ್ತೆ ಸಪ್ಲೈ ಆಗುತ್ತೆ. ಸೂರ್ಯನಿಂದ ಬರ್ತಾ ಇದೆ ಶಕ್ತಿ ನಮಗೆ. ಗಾಯತ್ರಿ ಮಂತ್ರ ಹೇಳ್ತಾ ಇದೆ, ಅಯ್ಯೋ ಯೋನ ಪ್ರಚೋದಯ. ಅದ್ಯಾವುದೇ ಸೂರ್ಯ ರಶ್ಮಿಯಲ್ಲಿ ಕೂತ್ಕೊಂಡು ಸೂರ್ಯನ ಗರ್ಕೆ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ಆಗಲ್ಲ ವಿಟಮಿನ್ ಡಿ ಸಪ್ಲೈ ಆಗಲಿ ಶರೀರಕ್ಕೆ ಅಂತ. ವಿಟಮಿನ್ ಡಿ ಕಮ್ಮಿ ಆಗೋದ್ರೆ ಸುಸ್ತಾಗ್ಬಿಡ್ತಾನೆ ಮನುಷ್ಯ. ಅಷ್ಟೊತ್ತಾದ್ರೂ ಬೆಳಕರಲ್ಲಿ ಸೂರ್ಯನ ನೋಡ್ತಾ ಇರಲಿ. ಅಯ್ಯೋ ಯೋನ ಪ್ರಚೋದಯ, ನಮ್ಮ ಬುದ್ಧಿಶಕ್ತಿಗಳನ್ನ ಪ್ರೇರಣೆ ಮಾಡಲಿ. ಯಾರು ಸೂರ್ಯ? ಸೂರ್ಯ ಆತ್ಮ ಜಗತ್ತಿಗೆಲ್ಲ ಆತ್ಮಸ್ವರೂಪ ಸೂರ್ಯ ಭಗವಂತ. ಸೂರ್ಯನ ಬಿಸಿಲು ಬೀಳಲಿಲ್ಲ ಅಂದ್ರೆ ಒಂದು ಮೊಳಕೆ, ಒಂದು ಬೀಜ ಮೊಳಕೆಯಾಗಿ ಹೊರಗೆ ಬರೋದಿಲ್ಲ. ವೃಕ್ಷಗಳ ಎಲೆಗಳ ಮೇಲೆ, ಪತ್ರಗಳ ಮೇಲೆ ಸೂರ್ಯನ ಬಿಸಿಲು ಬೀಳಲಿಲ್ಲ ಅಂದ್ರೆ ನಮ್ಗೆ ಆಕ್ಸಿಜನ್ ತಯಾರಾಗೋದಿಲ್ಲ. ಪ್ರಾಣ ಶಕ್ತಿ ಸೂರ್ಯದಲ್ಲಿದೆ. ಅದನ್ನ ವೃಕ್ಷಗಳು ತಗೋತಾ ಇದೆ. ನಾವು ಬಿಡ್ತಕ್ಕಂಥ ನಿಶ್ವಾಸದ ಗಾಳಿಯನ್ನು ತಗೊಂಡು ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನು ಕೊಡ್ತಾ ಇದೆ. ಈ ಕೆಲಸ ಮಾಡಿಸ್ತಾ ಇರೋದು ಯಾರು? ಸೂರ್ಯ ಭಗವಂತ. ಯಾರು ಸೂರ್ಯ ಭಗವಂತನಿರ್ತಕ್ಕಂಥ ಶಕ್ತಿ? ಉಪನಿಷತ್ತು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾತನ ಸನ್ನಿವಿಷ್ಟ. ಶಿವನಿಗೆ ವಿಷ್ಣುವಿಗೆ ಭೇದವಿಲ್ಲ. ಭೇದವನ್ನು ನಾವು ನೋಡಲೇಬಾರದು. ಯಥಾ ಶಿವಮಯೋ ವಿಷ್ಣು ಏವಂ ವಿಷ್ಣುಮಯ ಶಿವ. ಶಿವಸ್ಯ ಹೃದಯ ವಿಷ್ಣು, ವಿಷ್ಣೋಶ್ಚ ಹೃದಯ ಶಿವ. ಹರಿಹರೇಶ್ವರ. ಅದು ಆರೂಪದಲ್ಲೂ ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ದಾವಣಗೆರೆ ಹತ್ರ ಹರಿಹರ ಕ್ಷೇತ್ರ ಇದೆ. ಅಲ್ಲಿ ಹರಿಹರದಲ್ಲಿದ್ದು ಆಮೇಲೆ ನೀವು ತಮಿಳುನಾಡು ಹೋದರೆ ಭವಾನಿ ಅಂತ ಕ್ಷೇತ್ರ ಇದೆ. ಆ ಭವಾನಿಯಲ್ಲಿ ಹರಿಹರೇಶ್ವರ ದೇವಸ್ಥಾನ ಇದೆ. ಅರ್ಧನಾರೀಶ್ವರನಾಗ ಅನುಗ್ರಹ ಮಾಡಿದ್ದಾಯಿತು. ಹರಿಹರೇಶ್ವರನಾಗೂ ಮತ್ತೆ ಪರಮೇಶ್ವರ ಅನುಗ್ರಹ ಮಾಡ್ತಾ ಇದ್ದಾನೆ. ಪಂಚಭೂತ ಲಿಂಗಗಳ ರೂಪದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ದ್ವಾದಶ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ಎಷ್ಟು ಕರುಣೆ ಭಗವಂತನಿಗೆ! ತಾಯಿ
ಒಂದು ಮಗು ಅಳ್ತಾ ಇದ್ರೆ ಅದನ್ನು ಸುಧಾರಿಸೋದಕ್ಕೆ ಎಷ್ಟೆಲ್ಲ ಪಾತ್ರಗಳು ವಹಿಸ್ತಾಳೆ. ತಾನು ನಗುತ್ತಾಳೆ, ನಗು ಬರದೇ ಇದ್ರು ತನ್ನ ವಯಸ್ಸಾಗಿದ್ರು ಆಟವಾಡ್ತಾಳೆ ಅದರ ಮುಂದೆ. ತನಗೆ ಹಾಡು ಬರದೇ ಇದ್ರು ಹಾಡು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಯಾಕೆ? ಮಗುವನ್ನು ಆನಂದ ಪಡಿಸೋದಕ್ಕೆ, ಮಗುವನ್ನು ಅಳುವುದಿಸೋದಕ್ಕೆ. ಹಾಗೆ ಪರಮೇಶ್ವರ ಭಕ್ತರನ್ನು ಅನುಗ್ರಹ ಮಾಡೋಕ್ಕೋಸ್ಕರ ಈ ಜ್ಯೋತಿಯಲ್ಲಿ ಲಿಂಗಗಳು ನೋಡಿ. ಜ್ಯೋತಿ ಅನ್ನೋ ಪದ ಉಪಯೋಗ ಏನು? ಡಿವಿನಿಟಿ ಅಂತ, ದಿವ್ಯತ್ವ. ಏನು ಹೇಳ್ತೀವಿ? ಉಪನಿಷತ್ ಹೇಳ್ತಾ ಇದೆ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಆತ್ಮಾವೇ ಶುದ್ಧಂತಾಂ ಜ್ಯೋತಿ ಅಹಂ ವಿರಜಾಪಿ ಪಾಪ. ಇದು ಜ್ಯೋತಿ ಸ್ವರೂಪ ಅಂದ್ರೆ ದಿವ್ಯತ್ವದ ಕಡೆ ನಮ್ಮನ್ನು ತಗೊಂಡು ಹೋಗ್ತಾ ಇದೆ. ಭೌತಿಕ ನಾವು ನೋಡ್ಕೊಂಡಿದ್ದೀವಿ. ತಂದೆ ತಾಯಿಗಳು ಆಹಾರ ತಿಂದರು, ಲೋಕದಲ್ಲಿರ್ತಕ್ಕಂಥ ಮಾಯೆಗೆ, ಅಜ್ಞಾನಕ್ಕೆ, ಕಾಮಕ್ಕೆ ವಶರಾದರು. ನಮಗೆ ಶರೀರ ಪ್ರಾಪ್ತವಾಯಿತು. ಆತ್ಮನ ಆಕಾಶ ಸಂಭೂತ. ಪರಮಾತ್ಮನಿಂದ ಮೊದಲು ಹುಟ್ಟಿದ್ದು ಯಾವುದು? ಆಕಾಶ. ಆಕಾಶನ ಇಲ್ಲದಿದ್ರೆ ಅವಕಾಶವೇ ಇಲ್ಲ ಎಲ್ಲಿ ಪರಮಾತ್ಮ ಇರೋದಕ್ಕೆ. ಅರ್ಥವಾಯ್ತಾ? ನೋಡಿ, ಉಪನಿಷತ್ತಲ್ಲಿ ಈ ಕ್ರಮ ಇದೆ. ಏನಿದೆ? ಮೊದಲು ಆಕಾಶ ಸೃಷ್ಟಿವಾಯಿತು. ಆಕಾಶದಿಂದ ಶುರುವಾಗುತ್ತೆ ಹೋದೆ. ಆಕಾಶ ವಾಯು. ಆಕಾಶದಲ್ಲಿ ವಾಯುಮಂಡಲ ಇದೆ. ನೀವು ವಿಮಾನ ಕೊಟ್ಟೋದ ಹತ್ತಿದ್ದೀರಿ ಅಂದರೆ ವಾಯುಮಂಡಲದ ಸಂಚಾರ ಆಗಬೇಕಾದ್ರೆ ವಾಯು, ಅಗ್ನಿ, ಅಲ್ಲಿ ಬಹಳ ಉಷ್ಣ ಶಕ್ತಿ ಇದೆ. ಭೂಮಿಯಲ್ಲಿರ್ತಕ್ಕಂಥದಕ್ಕಿಂತ ಹೆಚ್ಚಿನ ಉಷ್ಣ ಶಕ್ತಿ ಸ್ಪೇಸಲ್ಲಿದೆ. ಅಗ್ನಿ ರಾಪಃ. ನೀರೆಲ್ಲ ಎಲ್ಲಿಂತಿದೆ? ಮೋಡಗಳಲ್ಲಿ ನಿಂತಿದೆ. ಮೋಡಗಳಲ್ಲಿ ಹೋಗ್ತಾ ಇದೆ. ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದೆ. ಹೇಗೆ ಸಂಚಾರ ಮಾಡ್ತಾ ಇದೆ? ಗಾಳಿಯಿಂದ ಸಂಚಾರ ಮಾಡ್ತಾ ಇದೆ. ಅಗ್ನಿ ರಾಪಃ ಅದ್ಯ ಪೃಥ್ವಿ. ಆ ನೀರು ಯಾವಾಗ ಗಟ್ಟಿಯಾಯಿತೋ, ದ್ರವರೂಪದಲ್ಲಿರ್ತಕ್ಕಂಥದ್ದು ಘನವಾಯಿತೋ, ಆವಾಗ ಭೂಭಾಗ ಕಾಣಿಸಿಕೊಳ್ಳಲು ಪ್ರಾರಂಭವಾಯಿತು. ಪೃಥಿವ್ಯಾ ಔಷಧಯ. ನೋಡಿ, ನಾನಾ ಪ್ರಕಾರವಾಗಿರ್ತಕ್ಕಂಥ ಸಸ್ಯ ಸಮೃದ್ಧಿ, ಧಾನ್ಯ ಸಮೃದ್ಧಿ ಉಂಟಾಯಿತು. ಅನ್ನಾನ್ ಪುರುಷ. ಆ ಅನ್ನವನ್ನು ತಿಂದಾಗ ಶರೀರ ಉತ್ಪತ್ತಿಗೆ, ಶರೀರದಲ್ಲಿ ಯಾವ ಒಂದು ದ್ರವ ತಯಾರಾಗಬೇಕು ಅದು ತಯಾರಾಯಿತು. ಹೀಗೆ ಉಪನಿಷತ್ತಿನಲ್ಲಿ ಸೃಷ್ಟಿಕ್ರಮ ಮಾಡಿದೆ. ಅದರ ಭಗವಂತ ಭಗವದ್ಗೀತೆಯ ಒಂದು ಸೃಷ್ಟಿಕ್ರಮ ಹೇಳಿದ್ದಾನೆ. ಅದು ಇದಕ್ಕೆ ಉಲ್ಟಾ ಇದೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಆಕಾಶದಿಂದ ಶುರುವಾಗಿದೆ ಸೃಷ್ಟಿಕ್ರಮ. ಭಗವದ್ಗೀತೆಯಲ್ಲಿ ಭೂಮಿಯಿಂದ ಶುರುವಾಗಿದೆ. ಭೂಮಿರಾಪೋ ಅನಲೋ ವಾಯು ಬ್ರಹ್ಮಣೋ ಬುದ್ಧಿರೇವ ಚ ಅಹಂಕಾರ ಇದೀಯಮ್ಮೆ ಭಿನ್ನ ಪ್ರಕೃತಿರಕ್ಷತ. ಭೂಮಿಯಿಂದ ಶುರು ಮಾಡ್ತಾರೆ ಭಗವಂತ ಹೇಳೋದಕ್ಕೆ. ಏನಿದು? ಉಪನಿಷತ್ತಿನಲ್ಲಿ ಆಕಾಶದಿಂದ ಶುರುವಾಗಿದೆ, ಭಗವದ್ಗೀತೆಯಲ್ಲಿ ಭೂಮಿಯಿಂದ ಶುರುವಾಗಿದೆ. ಕ್ರಿಯೇಷನ್ ಹೇಳ್ತಕ್ಕಂಥ ಒಂದು ಬೋಧೆ. ಅಂದರೆ ಸ್ಥೂಲ ಬುದ್ಧಿ ಇರೋರಿಗೆ ಆಕಾಶನ ಅರ್ಥ ಮಾಡಿಸ್ಬೇಕಾದ್ರೆ ತುಂಬ ಕಷ್ಟ. ಯಾಕೆಂದ್ರೆ ಅದು ಇಂದ್ರಿಯ ಗೋಚರವಲ್ಲ. ಅದಕ್ಕೆ ರೂಪ ಇಲ್ಲ, ಸ್ಪರ್ಶವಿಲ್ಲ, ವಾಸನೆ ಇಲ್ಲ, ಏನೂ ಇಲ್ಲ. ಆದರೆ ಭೂಮಿ ಎದುರುಗೂ ಕಾಣ್ತಾ ಇದೆ, ಎಂಥ ಅಜ್ಞಾನಿಗೂ ಕಾಣುತ್ತೆ. ಆದ್ದರಿಂದ ಭೂಮಿಯಿಂದ ಮೊದಲು ಮಾಡ ಅಜ್ಞಾನಿಯ ದೃಷ್ಟಿಯಲ್ಲಿ ಇಟ್ಕೊಂಡು ಭಗವಂತ ಹೇಳಕ್ಕೆ ಶುರು ಮಾಡ. ಈಗ ಅನೇಕ ಪ್ರಕಾರಗಳಿದೆ, ಅನೇಕ ವಿಚಾರ ಇದೆ. ತುಂಬ ದೊಡ್ಡದು ಜ್ಞಾನ ಅಂತಕ್ಕಂಥದ್ದು. ನಮಗೆ ಕಾಂಚಿಟ ಕಾಮಾಕ್ಷಿ ದೇವಿ ಸನ್ನಿಧಿ ಇದೆ. ಆಮೇಲೆ ಅರುಣಾಚಲೇಶ್ವರ ಅಗ್ನಿತತ್ವಲಿಂಗ. ರಮಣ ಮಹರ್ಷಿಗಳು ಅಗ್ನಿತತ್ವವನ್ನು ಹುಡುಕೊಂಡು, ತೇಜಸ್ಸು ಹುಡುಕೊಂಡು ಹೊರಟೋದು. ಅಲ್ಲಿ ಕೂತ್ಕೊಂಡವ್ರು ಮತ್ತೆ ಎಲ್ಲೂ ಬರಲೇ ಇಲ್ಲ. ಅವರು ಆದ್ದರಿಂದ ಅದು ಅಗ್ನಿತತ್ವಲಿಂಗ. ಕಾಳಹಸ್ತಿಗೆ ಹೋಗಿ ಕಾಳಹಸ್ತೇಶ್ವರ ವಾಯುತತ್ವಲಿಂಗ. ಅಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ದೀಪಗಳೆಲ್ಲ ಅಲಾಡ್ತಾ ಇರ್ತವೆ. ಚಂಬುಕೇಶ್ವರ. ಜಂಬುಕೇಶ್ವರಕ್ಕೆ ಹೋದ್ರೆ ಏನಿದೆ? ನೀರು ಬರ್ತಾ ಇರ್ತದೆ. ಜಲತತ್ವಲಿಂಗ. ಇಲ್ಲಿ ನೋಡಿದ್ರು ಭಗವಂತನ ಮಹಿಮೆ ತುಂಬಿದೆ. ಎಲ್ಲಿ ನೋಡಿದ್ರು ಭಗವಂತನೇ ಪವಾಡ ನಡೀತಾ ಇದೆ. ಭಗವಂತನ ಅಧೀನವಾಗಿರುವ ಜಗತ್ತೆಲ್ಲಾನು ಏಕಾಂಶೇನ ಸ್ಥಿತೋ ಜಗತ್ತಲ್ಲಿದ್ದಾನೆ. ಪರಮೇಶ್ವರ ಎಲ್ಲಿದ್ದಾನೆ? ಲಿಂಗದಲ್ಲಿದ್ದಾನ, ಪಾರ್ವತಿ ಭಕ್ತಲ್ಲಿದ್ದಾನ, ಕೈಲಾಸದಲ್ಲಿದ್ದಾನ, ಶಿವಮಂದಿರಗಳಲ್ಲಿದ್ದಾನ. ಎಲ್ಲಿದ್ದಾನೆ? ಕೃಷ್ಣ ಹೇಳಿದ್ದಾನೆ. ಯಾಕಂದ್ರೆ ಕೃಷ್ಣನಿಗೆ ಆರಾಧ್ಯ ದೈವ ಮಹಾದೇವ ಭಗವಂತ
ಸಹಸ್ರನಾಮ ಯಾರು ಹೇಳಿದ್ರು? ವಿಷ್ಣು ಸಹಸ್ರನಾಮನ್ನ ಭೀಷ್ಮಾಚಾರ್ಯರು ಹೇಳಿದ್ರು ಅಲ್ವಾ? ಭೀಷ್ಮ ಉವಾಚ ಅಂತ ಬರ್ತಾ ಇರ್ತಾರೆ ಮಧ್ಯೆ ಮಧ್ಯೆ. ಶಿವ ಸಹಸ್ರನಾಮ ಯಾರು ಹೇಳಿದ್ರು ಗೊತ್ತಾ? ಕೃಷ್ಣ ಹೇಳಿದ್ದು. ಅದಕ್ಕೆ ಅದು ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ. ಶಿವ ಸಹಸ್ರನಾಮ ಸಾಮಾನ್ಯರಿಗೆ ಅರ್ಥವಾಗದ ವಿಷಯ. ಭಗವಂತ ಹೇಳಿರೋದು, ಶ್ರೀಕೃಷ್ಣ ಪರಮಾತ್ಮನೇ ಉಪದೇಶ ಮಾಡಿರೋದು ಶಿವ ಸಹಸ್ರನಾಮ. ಪ್ರತಿ ದಿನವೂ ರುದ್ರಾಭಿಷೇಕ ಮಾಡ್ತಾ ಇದ್ದ. ರಾಮ ಕೃಷ್ಣರಿಬ್ಬರೂ ಹಣೆಗೆ ವಿಭೂತಿ ಗಂಧ ಇಟ್ಕೊಂಡೇ ನಿತ್ಯ ಕರ್ಮ ಮಾಡ್ತಾ ಇದ್ರು ಅಂತ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ವಿಭೂತಿ ಅಂದ್ರೆ ಪರಮಾತ್ಮನ ಮಹಿಮೆ ಅಂತ ಅರ್ಥ. ವಿಭೂತಿ ಯೋಗ ಅಂತ ಭಗವದ್ಗೀತೆಯ ಒಂದು ಯೋಗವೇ ಇದೆ. ವಿಭೂತಿ ಐಶ್ವರ್ಯ ಮಣಿಮಾನಿ ಕಮಂಟದ ಅಮರದಲ್ಲಿ ಮಾತಿದೆ. ಅದೇ ನಮ್ಮ ಐಶ್ವರ್ಯ. ಸಾಯಿಬಾಬಾ ಅವ್ರನ್ನ ಯಾರೋ ಹೋಗಿ ಏನ್ ಕೇಳಿದ್ರು, ಸ್ವಾಮಿ వచ్చినటువంటి భక్తులకంతా మీరు విభూతి ఇస్తూ ఉంటారు, ఎందుకు లడ్డూలు ఇవ్వకూడదా, మైసూరు పాకి ఇవ్వకూడదా, ఉంగరాలు ఇవ్వకూడదా, అందరికీ అదే ఇవ్వచ్చు కదా, ಎಲ್ಲರೂ ಅದೇ ಕೊಡ್ಬೋದಲ್ಲ ಅಂತ ಕೇಳಿದ್ರು. ಸ್ವಾಮಿ ಏನ್ ಹೇಳಿದ್ರು, ಕೆಡದೇ ಇರೋ ಪ್ರಸಾದ ಭಸ್ಮ ಅದಕ್ಕೆ ಕೊಡ್ತಾ ಇದ್ದೀನಿ ಅಂದ್ರು. ಬೇರೆ ಪ್ರಸಾದಗಳೇನಾಗುತ್ತೆ, ಸ್ವಲ್ಪ ಜನ ಇಟ್ಕೊಂಡ್ರೆ ಧೂಳು ಬರುತ್ತೆ, ವಾಸನೆ ಬರುತ್ತೆ, ಹುಳುಗಳು ಕಾಣಿಸ್ಕೊಡುತ್ತದೆ, ಧಾರಣ ಯೋಗ್ಯವಾಗೋದಿಲ್ಲ. ವಿಭೂತಿ ಅನ್ನೋದು ಹಾಗಲ್ಲ. ಯಾಕೆಂದ್ರೆ ಎಲ್ಲರೂ ಕೊನೆಗೆ ಏನಾಗ್ತೀವಿ, ಒಂದಿನ ವಿಭೂತಿ ಆಗೋಗುತ್ತೆ ಶರೀರ. ಅದಕ್ಕೆ ಆ ಅಪರಕಾಂಡ ನಡೆಸುವಾಗ ಅವರು ಭಸ್ಮ ಸಂಗ್ರಹ ಅಂತ ಒಂದು ಪ್ರಕ್ರಿಯೆನೇ ಇದೆ. ಅದಕ್ಕೆ ಹೇಳೋದು ಬೇಡ, ಯಾಕಂದ್ರೆ ಶುಭಕಾಲದ ವಿಚಾರ ನಾವು ಮಾತಾಡಬಾರ್ದು. ತುಂಬ ದೊಡ್ಡದು ಶಾಸ್ತ್ರ. ಆದರೆ ಮನುಷ್ಯರ ತತ್ವ ಎಲ್ಲ ಅಡಗಿದೆ ಅಂತ ಹೇಳ್ತಾ ಇದ್ದೀನಿ. ಭಸ್ಮರೇಖಾಂಕಿತ ಮಸ್ತಕಾಯ ನಮೋ ನಮಃ. ಯಾರೋ ಒಬ್ಬರು ಕೇಳಿದ್ರು ನನ್ನ, ಸ್ವಾಮಿ ಮುತ್ತೈದೆಯರು ವಿಭೂತಿ ಇಟ್ಕೋಬೋದಾ? ಶಿವನ ಆಲಯಕ್ಕೆ ಹೋದ್ರೆ ನೀವು ತಲಕಾಡಿಗೆ ಹೋಗಿ ಮನೋನ್ಮನಿ ನೋಡಿ, ಶ್ರೀಶೈಲಕ್ಕೆ ಹೋಗಿ ಬ್ರಹ್ಮರಾಮನ ನೋಡಿ, ಜ್ಞಾನಾಂಬಿಕ ಇದ್ದಾಳೆ ಕಾಳಾಸ್ತಿಯಿಂದ ನೋಡಿ, ವಿಭೂತಿ ಇಟ್ಟಿದ್ದಾರೆ. ಹೆಂಗಸರು ವಿಭೂತಿ ಇಟ್ಕೋಬೋದಾ? ಅಮ್ಮ ಲಲಿತಾ ಸಹಸ್ರನಾಮದ ಅಮ್ಮನೂ ಏನು ಕೊಡಿದಾರೋ ನೋಡಿ ಒಂದ್ಸಲ. ಏನು ಕೊಡಿದ್ದಾರೆ? ಭಸ್ಮರೇಖಾಂಕಿತ ಮಸ್ತಕಾಯ ನಮೋ ನಮಃ. ಭಸ್ಮ ಇಟ್ಕೊಂಡಿದ್ದಾಳೆ. ಆ ಭಸ್ಮ ಯಾವಾಗ ಅಮ್ಮನವ್ರ ಹಣೆಗೆ ಬಿತ್ತು? ಭೂತೇಶಾಲಿಂಗನೋದ್ಭೂತ ಪ್ರಕಾಂಗೇ ನಮೋ ನಮಃ. ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋದಾಗ ಒಂದು ಸಲ ನಿಮ್ಮ ಹತ್ರ ನನಗೆ ಆಲಿಂಗನ ಬೇಕು, ನಿಮ್ಮ ತೇಜಸ್ಸು ನನಗೆ ಬೇಕು ಪಾರ್ವತಿ ಕೇಳಿದಾಗ, ಪರಮೇಶ್ವರನ ಒಂದು ಆಲಿಂಗನದಲ್ಲಿದ್ದಾಗ ಪರಮೇಶ್ವರನ ಲಲಾಟದಲ್ಲಿದ್ದಂಥ ಭಸ್ಮ ಪಾರ್ವತಿಗೆ ಬೇಕು. ಆವಾಗ ಹಾಗೆ ಭಸ್ಮರೇಖಾಂಕಿತ ಮಸ್ತಕ ಇನ್ನು ಪಾರ್ವತಿ ದೇವಿ ಇಟ್ಕೊಳ್ಳೋದಾದ್ರೆ ಪ್ರಸಾದ ರೂಪದಲ್ಲಿ ಯಾವ ಬೇಕಾದ್ರೆ ಇಟ್ಕೊಳ್ಬೋದು. ಮತ್ತೆ ಇಟ್ಕೋಬಾರ್ದು ಅಂತ ಯಾವ ನಿಯಮವೂ ಇಲ್ಲ. ನಾವು ಹೋಮದಲ್ಲಿ ಕೊಡ್ತಕ್ಕಂಥ ರಕ್ಷಣೆ ಭಸ್ಮವೇ ತುಂಬ ಮುಂಚೆ ತೆಗೆದುಬಿಡ್ತೀವಿ. ಸ್ವಲ್ಪ ಭಸ್ಮಾವತಿ ನಾವು ಮುಂಚೆ ತಗೊಂಡ್ರೆ ಅದು ಕರೆಕ್ಟಾಗಿರ್ತದೆ. ಅದಕ್ಕೆ ತುಂಬ ಬೆಳೆಸಿ ನಾವು ಹಣೆ ಕಟ್ಕೊಳ್ಳೋದು ಯೋಗ್ಯವಾಗಿ ಈ ರೀತಿ ಮಾಡಿಕೊಡ್ತಾರೆ. ಅದು ಭಸ್ಮವಾಗಿರೋ ಏನೂ ಅಲ್ಲ. ಅದನ್ನು ಬೃಹತ್ಸಾಮ ಅಂತ ಕರೆದಿದ್ದಾರೆ ವೇದಗಳಲ್ಲಿ. ಸಾಮವೇದದಲ್ಲಿ ಬೃಹತ್ಸಾಮ ಅಂತ ದೊಡ್ಡ ಮಂತ್ರ ಭಾಗ ಇದೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸ. ದೇವಾಗಳಲ್ಲಿ ವಾಸುದೇವ ನಾನು, ವಾಸುಕಿ ನಾನಾಗಿದ್ದೇನೆ ಮತ್ತು ಸಾಮವೇದ ನಾನು ಅಂತ ಹೇಳಿದ್ದಾರೆ. ಬೃಹತ್ಸಾಮ ಆಯ್ತಾ? ಆ ಬೃಹತ್ಸಾಮ ವೃದ್ಧವೃತ್ತಿಯಂ ದೃಷ್ಟ ಭಾವಜನ್ವಿತ ಮಗ್ರವೀರಂ. ಆ ಭಸ್ಮವನ್ನು ಹಂಚ್ಕೊಳ್ತಕ್ಕಂಥ ಮಂತ್ರ ಅಲ್ಲಿದೆ ದೇವತಾ ಸಾನ್ನಿಧ್ಯ. ಆದ್ದರಿಂದ ನಾವು ಎಷ್ಟು ಪರಿಶೀಲನೆ ಮಾಡಿ ಎಷ್ಟು ಜ್ಞಾನದಲ್ಲಿ ಆಳಕ್ಕೆ ಹೋಗ್ತೀವೋ ಅಷ್ಟು ರಕ್ತಗಳು. ಸಮುದ್ರದಲ್ಲಿ ಮೇಲ್ಮೇಲೆ ನೋಡಿ ಸ್ನಾನ ಮಾಡಿದ್ರೆ ನೀರಪ್ಪ ಸಮುದ್ರ ಏನಿದೆ ಮೈಗೆಲ್ಲ ಪಂಚೆ ಆಯ್ತು, ನನಗೆ ಕಿಂಡಾಯ್ತು, ಮತ್ತೆ ಹೋಗಿ ಸೀರೆಯಲ್ಲಿ ಸ್ನಾನ ಮಾಡಬೇಕು. ಇದೇ ಸಮುದ್ರ ಅಂತಾರೆ. ಸಮುದ್ರಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಹೆಸರಿದೆ. ಏನು ಹೇಳಿ? ರತ್ನಾಕರ. ನಮಗೆ ರತ್ನಗಳು ಬೇಕು ಅಂದರೆ, ವಜ್ರಗಳು ಬೇಕು ಅಂದರೆ, ಶಾಶ್ವತವಾಗಿರ್ತಕ್ಕಂಥ ಶಂಕುಚಕ್ರಗಳು ಬೇಕು ಅಂದರೆ ಸಮುದ್ರದ ಆಳಕ್ಕೆ ಹೋಗಿ ನೋಡಬೇಕು. ಅದು ಸಿಗುತ್ತೆ ನಮಗೆ. ಹಾಗೆ ಜ್ಞಾನ ಅಂತಕ್ಕಂಥದ್ದು ಪುರಾಣಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ಬೇಕಾದಷ್ಟಿದೆ. ನಾವು ಎಷ್ಟು
ಮಾಡಿದ್ರು ಅಷ್ಟಿದೆ. ಭಗವಂತ ಏನ್ ಹೇಳ್ದ, ನಿಮಗೆ ಎಷ್ಟು ಅರ್ಥವಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು. ಯಾಕಂದ್ರೆ ಎಂ ಕಾಮಯೇದೇ ಕಾಮಂ ಕರೋಮಿ ನಿಶ್ಚಲ. ಯಾವ್ಯಾವ ಕೋರಿಕೆ ಬರ್ತೋ ಅದರಲ್ಲಿ ತತ್ಪರರಾಗಿರ್ತಾರೆ. ಯೋ ಯೋ ಯಾಂ ತರುಣ್ ಭಕ್ತ ಶ್ರದ್ಧೆಯ ಅರ್ಚಿತು ವಿಚ್ಛತಿ ತಸ್ಯ ತಸ್ಯಾಚರಾಂ ಶ್ರದ್ಧಾಂ ತಾನೇವ ವಿದದಾಮ್ಯಹಂ. ಯಾರಿಗೆ ಯಾವ ಪ್ರಕಾರದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಮನಸ್ಸು ಹೊರಡುತ್ತೋ ಆ ಪ್ರಕಾರವಾದಂಥ ಶ್ರದ್ಧೆಯನ್ನು ನಾನು ಕೊಡ್ತೀನಿ. ಉಪಾಸನೆ ಮಾಡ್ತಾರೆ. ದೇವಿ ಅಂತಾರೆ, ಶಕ್ತಿ ಬೇಕಾ ಅಮ್ಮವ್ರನ್ನ ಕೇಳಿ, ಶಕ್ತಿನ ಕೇಳಿ, ಹಿರಿಯರೆಲ್ಲರನ್ನು. ಗಂಡಸರು ಶಕ್ತಿ ಬೇಕಾ ಆಂಜನೇಯನ ಕೇಳಿ, ಆರೋಗ್ಯದಲ್ಲಿದ್ದಾನೆ. ಐಶ್ವರ್ಯ ಬೇಕಾ ಲಕ್ಷ್ಮಿನ ಕೇಳಿ, ಗಂಡಸರಿಗೆ ಐಶ್ವರ್ಯ ಬೇಕಾ ಕುಬೇರನ ಕೇಳಿ. ಜ್ಞಾನ ಬೇಕಾ ಗಣಪತಿನ ಕೇಳಿ, ಗಂಡಸರು. ಹೆಂಗಸರು ಶಾರದನ ಕೇಳಿ. ಎರಡೆರಡು ರೂಪಗಳು, ಒಂದು ರೂಪ ಅನ್ನೋದಿಲ್ಲ. ಬೇಕಾದಷ್ಟು ವಿಶ್ವರೂಪ ದರ್ಶನ ಕೊಟ್ಟಿದ್ದಾರೆ ಪರಮಾತ್ಮ. ನಮಗೆ ಜ್ಞಾನ ಬೇಕಷ್ಟೇ. ಅವ್ರು ಯಾವ ರೂಪದಲ್ಲಿ ಕೇಳ್ಕೊಳ್ಬೇಕು ಅನ್ನೋಕ್ಕೆ ನಮಗೆ ಜ್ಞಾನ ಬೇಕು, ನಮಗೆ ಶ್ರದ್ಧೆ ಬೇಕು. ಅಲ್ಲಿ ದೈವತ್ವ ಕಾಣ್ತಿದ್ರು. ಹನುಮಾಚಾರ್ಯರು ತಿರುಪತಿ ಬೆಟ್ಟ ಹತ್ತಕ್ಕೆ ಹೋದಾಗ ಪಾದಕೆಗಳು ಹಾಕ್ಕೊಂಡಿದ್ರು. ಹೌದಾ? ಸಿನಿಮಾದಲ್ಲೂ ನೋಡಿದ್ದೀವಿ. ಆ ಪರ್ವತವೆಲ್ಲವೂ ವೆಂಕಟೇಶ್ವರ ಇದ್ದಾನೆ. ಶ್ರೀನಿವಾಸ ದೇವರ ಸನ್ನಿಧಿ ಅದು. ಅಲ್ಲಿರ್ತಕ್ಕಂಥ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ ಕಲ್ಲು ಎಂದಾದ್ರು ಗೊತ್ತಾ? ಸಾಣೆ ಕಲ್ಲು, ಗಂಧದ ಕಲ್ಲು ಅಂತ ಏನು ಹೇಳ್ತೀವಿ ನಾವು ಮನೆಯಲ್ಲಿ. ಆ ಗಂಧದ ಕಲ್ಲಿಂದ ಆಗಿರೋ ಪರ್ವತ ಸಪ್ತಗಿರಿ ಪರ್ವತಗಳು. ಎಲ್ಲಿ ಒಂದು ವೃಕ್ಷದ ಒಂದು ಶ್ರೀಗಂಧ ತೆಗೆದು ನಾವು ನೋಡಿದ್ರೆ ಗಂಧ ಬಂದ್ಬಿಡುತ್ತೆ. ಪರಮಾತ್ಮನ ಪ್ರಸಾದ ಲಭ್ಯವಾಗ್ತಾರೆ ಎಲ್ಲೆಲ್ಲಿ ಇದ್ದವ್ರು ಕಲ್ಲಲ್ಲೇನೆ. ಯಾಕೆ ಹೇಳಿ? ಕಲಿಯುಗಕ್ಕೆಲ್ಲ ದೈವ ವೆಂಕಟೇಶ್ವರ, ವೆಂಕಟ ಈಶ್ವರ. ತಮಿಳಿನಲ್ಲಿ ವೆಂಕಟ ಅಂದ್ರೆ ರುದ್ರಭೂಮಿ ಅಂತ ಅರ್ಥ. ಅದಕ್ಕೆ ಈಶ್ವರ ಸ್ವರೂಪದಲ್ಲಿದ್ದಾನೆ. ಆದ್ದರಿಂದ ಇಲ್ಲಿ ವೆಂಕಟೇಶ್ವರನಾಗಿದ್ದಾನೆ. ಮೊದಲು ಕಾಪಾಲಿಕರಿದ್ದರಲ್ಲಿ ಕಾಪಾಲಿಕರು ಪೂಜೆ ಮಾಡ್ತಾ ಇದ್ರು. ಶಂಕರಾಚಾರ್ಯರು ಪಾದಯಾತ್ರೆ ಮಾಡ್ಕೊಂಡು ಹೋದ್ರು, ನೋಡಿದ್ರು, ಕ್ರೂರ ಪೂಜೆ ಮಾಡಬೇಡಿ, ಅದು ದೈವಿ ಸಂಪತ್ತಿದೆ. ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿದ್ರು. ವೆಂಕಟೇಶ್ವರ ಕಮಲದ ಹೂ ಮೇಲೆ ನಿಂತ್ಕೊಂಡ್ಬಿಟ್ಟ. ಅವರು ಶಂಕರಾಚಾರ್ಯ ಶ್ರೀಪತ್ರ ಪೂಜೆ ಮಾಡಿದ್ರು, ಶ್ರೀಚಕ್ರವನ್ನು ಪೂಜೆ ಮಾಡಿದ್ರು. ವೆಂಕಟರಮಣ ಸ್ವಾಮಿ ಪುರುಷ ದೇವತೆ ಕಮಲದ ಮೇಲೆ ಇರೋದಿಲ್ಲ, ಬ್ರಹ್ಮ ಒಬ್ಬನೇ ಇರೋದು, ಕೂತ್ಕೊಂಡಿರ್ತಾರೆ. ಆದರೆ ಪುರುಷ ದೇವತಾ ಸ್ವರೂಪದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಕಮಲದ ಹೂ ಮೇಲೆ ನಿಂತ್ಕೊಂಡ್ಬಿಟ್ಟ. ಹಾಗೆ 7 ಹೆಜ್ಜೆ ಹಿಂದೆ ಕೊಡೋಗಿದ್ದಾನೆ. ಕಾಮನೆಗಳು ಬೇಡಂತೆ, ಕೋರಿಕೆಗಳು ಬೇಕಾಗಿರೋರು ಏನ್ ಮಾಡ್ತಾನೆ ಹೇಳಿ? 7 ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಎಲ್ಲಿ? ಸಪ್ತಪದಿ ಗಂಟೆ ಬೇಡಿಕೊಂಡಾನೆ. ನಾನು ಒಬ್ಬನೇ ಇದ್ರೆ ನಾನು ಸುಖವಾಗಲಿಲ್ಲ, ಇವಳಿದ್ರೆ ನಾನು ಸುಖ ಸಿಗುತ್ತಲ್ಲ ಅಂದ್ರು. ಮುಂದೆ ಎಲ್ಲರಿಗೂ ಅನುಭವದಲ್ಲೇ ಇದೆ, ಮುಂದೆ ನಾನು ಹೇಳಬೇಕಾಗಿಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿರತಕ್ಕಂಥ ಮಾರ್ಗವನ್ನು ಭಗವಂತ ನೋಡ್ತಾ 7 ಹೆಜ್ಜೆ ಸಪ್ತಪದಿ ಹಿಂದಕ್ಕೆ ಹೋಗಿ ನಿಂತ್ಕೋ, ಸಾಕು ಸಂಸಾರದ ಬಾಧೆ. ನಮ್ಮ ಗುರು ಹೇಳ್ತಾ ಇದ್ರು ಒಬ್ರು, ಏನಪ್ಪ ಮಾಡೋದು? ಕೃಷ್ಣ ಬಂದ, ಭಗವದ್ಗೀತೆ ಹೇಳ್ದ, ವ್ಯಾಸರು ಬಂದರು, 18 ಮಹಾಪುರಾಣಗಳು ಹೇಳಿದ್ರು, ಉಪಪುರಾಣಗಳು ಹೇಳಿದ್ರು. ಆದರೂ ಜನಗಳಿಗೆ ಅರ್ಥ ಆಗಲಿಲ್ಲ. ಕೃಷ್ಣಾವತಾರದಲ್ಲಿ ಬಂದು ಭಗವದ್ಗೀತೆಯನ್ನು ಹೇಳ್ದ, ಅರ್ಥವಾಗಲಿಲ್ಲ. ರಾಮಾವತಾರದಲ್ಲಿ ವಸಿಷ್ಠರು ಕೂತ್ಕೊಂಡು ಇಡೀ ರಾಮಾಯಣ 24,000 ಶ್ಲೋಕ ಇದೆ. ಆದರೆ ವಸಿಷ್ಠರ ಹತ್ರ ಸಂಶಯಗಳನ್ನ ಕೇಳಿ, ಪ್ರಶ್ನೆಗಳನ್ನ ಕೇಳಿ, ಅವರಿಬ್ಬರ ಸಂವಾದ ಮಾತ್ರ ಎಷ್ಟಿದೆ ಗೊತ್ತಾ? 35,000 ಶ್ಲೋಕ ಇದೆ. ವಸಿಷ್ಠ ರಾಮಾಯಣ, ಯೋಗ ವಾಸಿಷ್ಠ ಸಂವಾದವೇ ಎಷ್ಟಿದೆ? ಇಡೀ ಚರಿತ್ರೆ 24,000 ಶ್ಲೋಕ ಇರೋದು. ಜ್ಞಾನಕ್ಕೆ ರಾಮದೇವರು ಎಷ್ಟು ಬೆಲೆ ಕೊಟ್ಟಿದ್ದಾರೆ. ನಿತ್ಯ ಪರಮೇಶ್ವರನ ಪೂಜೆ ಮಾಡ್ತಾ ಇದ್ರು. ಸಾಕ್ಷಾತ್ ರಾಮೇಶ್ವರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠೆ ಮಾಡೋದು ಶ್ರೀರಾಮದೇವರು. ಅದರಿಂದ ಅವರಿಗೆ ಕಾರ್ಯಸಿದ್ಧಿ ಆಗಿತ್ತು. ಈ ರೀತಿ ಪರಮಾತ್ಮನ ಒಂದು ಪವಾಡ ತುಂಬ ದೊಡ್ಡದು. ನಾವು ಯಾವ ರೀತಿ ಭಾವನೆ ಮಾಡಿದ್ರೆ ಆ ರೀತಿ ಕಾಣಿಸ್ತಾನೆ, ಯಾವ ರೂಪದಲ್ಲಿ ಭಾವನೆ ಮಾಡಿದ್ರೆ ಅದೇ ಕಾಣಿಸ್ತಾನೆ. ಯಾಕೆ? ಪ್ರಾಣ ಹೋಗುವ ಸಮಯ ಒಂದಿದೆ. ಪ್ರಾಣ ಯಾವತ್ತೋ ಈ ಶರೀರವನ್ನ ಬಿಟ್ಬಿಡ್ಬೇಕಾಗುತ್ತೆ. ಆ ಸಮಯದಲ್ಲಿ ಭಗವಂತನ ಜ್ಞಾನ ಬರಬೇಕಲ್ಲ ನಮಗೆ. ಅದನ್ನು ಭಗವಂತ ಹೇಳ್ಬಿಟ್ಟಿದ್ದಾನೆ, ಅದನ್ನೇನು ಮರ್ತಿಲ್ಲ. ಏನ್ ಹೇಳ್ದ? ಅಂಧಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯತ್ ಪ್ರಯಾತ್ ನಮದ್ಭಾವಂ ಯಾತಿ ರಾತ್ಯರ್ಥ ಸಂಶಯ. ಅಂತಕಾಲದಲ್ಲಿ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯನ್ನೇ ಮನವೇ. ಅಂತಕನ ದೂತರಿಗೆಲ್ಲ ದಯ ಇದೆಯಾ? 240 ಜನ ಒಂದೇ ಸಲ ಬೂದಿ ಆಗೋದ್ರು ಏರೋಪ್ಲೇನ್ನಲ್ಲಿ ಅಲ್ವಾ?
ಎಲ್ಲ ಪರಮಾತ್ಮ ಎಳೆ ಮಕ್ಕಳು ಅಂತ ನೋಡೋದನ್ನ, ಹೊಸದಾಗಿ ಮದುವೆ ಆಗಿದ್ದವರು ಅಂತ ನೋಡೋದನ್ನ, ಹೆಣ್ಮಕ್ಳು ಅಂತ ನೋಡೋದನ್ನ, ಅವನವನ ಕರ್ಮಗತಿ ಸರಿಯಾಗಿ ಏನಾಗಬೇಕೋ ಆ ಫಲ ಅವನು ಕೊಡ್ತಾ ಇರ್ತಾನೆ. ನಮ್ಮ ಹಣ ಬ್ಯಾಂಕಲ್ಲಿದ್ದರೆ ಚೆಕ್ ಬರೆದು ನಾವೇ ರುಜು ಮಾಡಬೇಕು. ನಮ್ಮ ರುಜುವಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂದರೂ ಇನ್ನೊಂದು ಕಡೆ ಮಾಡಿ ಅಂತಾರೆ. ಸರಿಯಾಗಿ ಗೊತ್ತಾಗಲ್ಲ. ವಯಸ್ಸಾದ್ಮೇಲೆ ನಿಮ್ಮ ಫೋಟೋ ಈಗಿರೋ ಅಪ್ಡೇಟ್ ಫೋಟೋ ಕೊಡಿ ಅಂತಾರೆ. ನೀವು ಹೌದು ಗೊತ್ತಾಗಲಿಲ್ಲ ಅಂತಾರೆ. ಇಷ್ಟು ಮನುಷ್ಯನೇ ನಿಯಮಗಳನ್ನು ಮಾಡಿಕೊಂಡಿರಬೇಕಾದ್ರೆ 14 ಲೋಕಗಳನ್ನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋ ಭಗವಂತ ಎಷ್ಟು ನಿಯಮಗಳನ್ನ ಮಾಡಿದ್ದಾನೆ. ಏನು ಅನಿಸುತ್ತೆ ಹೋಗಿರೋ ಮೂರ್ಖರಾಗಿ ನೋಡರಾಗಿ ಪಶುತುಲ್ಯ ಜೀವನ ನಡೆಸ್ತಾ ಇದ್ರೆ ಆಹಾರ ನಿದ್ರ ಭಯ ಮೈಥುನಾನಿ ಸಮಾನವೇದ ಪಶುವಿರ್ನರಾಣ. ಆಹಾರ ಪಶುಗಳು ಪಕ್ಷಿಗಳು ತಮ್ಮ ಬಾಯಲ್ಲಿ ಇಟ್ಕೊಂಡು ಆ ನುಂಗದಿನ ಬಂದು ತಮ್ಮ ಮನೆಗಳ ಬಾಯದಲ್ಲಿ ಇಡ್ತಾ ಇದೆ, ನೋಡ್ತಾ ಇದೆ. ಭಯ ಒಂದು ಬುಟ್ಟಿಯಲ್ಲಿ ಹಾಕಿರ್ತಕ್ಕಂಥ ಪಕ್ಷಿ ಬುಟ್ಟಿ ತೆಗೆದು ನಮ್ಮ ಗೊತ್ತಿದ್ದೀರ ಓಪನ್ ಮಾಡೋದು ಬಸ್ ಅಂತ ಹೊರಗೆ ಬಂದರೆ ಹಾವು ಬಂದರೆ ನಮ್ಗೆ ಭಯ ಆಗ್ತಾ ಇದೆ. ಜಗತ್ತೆಲ್ಲ ಭಯಪ್ರೀತಿ ಹೃದಯವಾಗಿದೆ. ಎಲ್ಲಿ ನೋಡಿದ್ರು ಭಯ. ಭಯದಿಂದ ನಾವು ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಭಯದಿಂದ ನಮ್ಮ ಭಯವನ್ನು ನೀಗಿಸ್ಕೊಳ್ಳೋದಕ್ಕೆ ನಾವು ಇಂಟರ್ನೆಟ್ಟಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಈ ಕಾಯಿಲೆಗೆ ಇದು, ಆ ಕಾಯಿಲೆಗೆ ಇದು, ಈ ಆಪರೇಷನ್ ಹೇಗಾಗುತ್ತೆ. ಆದರೆ ಭವರೋಗ ವೈದ್ಯ ಭಗವಂತ ಯಾಕೆ ಪಂಚಮಹಾಭೂತಗಳೇ ಅವರ ಕಂಡ್ರೆ ಭಯ ಪಡ್ತಾ ಇದೆ. ಗಾಳಿ ಯಾರ ಕಡೆ ಬೀಸ್ತಾ ಇದೆ, ಕೆಲವು ಪ್ರದೇಶದಲ್ಲಿ ಜೋರಾಗಿ ಬೀಸ್ತಾ ಇದೆ. ತಂಗಾಳಿ ಬೇರೆ, ಬಿರುಗಾಳಿ ಬೇರೆ ಅಲ್ವಾ? ಈ ವಿಭಾಗ ಮಾಡ್ತಾರೆ ಯಾರು? ಭೀಷಾಸ್ಮಾತ್ಪವತೆ ಉಪನಿಷತ್ತು ಹೇಳ್ತಾ ಇದೆ. ಗಾಳಿ ಯಾರ ಆಜ್ಞೆಗೆ ಒಳಪಟ್ಟು ಯಾರ ಒಂದು ಆಜ್ಞೆಯನ್ನು ಉಲ್ಲಂಘಿಸ್ತೀರಾ ಬೀಸ್ತಾ ಇದೆಯೋ ಅವರು ಭಗವಂತ. ಭೀಷೋದೇನೆ ಸೂರ್ಯ. ಸೂರ್ಯ ನೋಡಿ ಉತ್ತರಾಯಣದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು, ದಕ್ಷಿಣಾಯಣದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ನಮಗೆ ಗೊತ್ತಾಗ್ತಾ ಇದೆ. ಯಾರು ಹೇಗೆ ನೇಮ ಮಾಡಿದ್ರು? ಅವನು ಹೆದರ್ಕೊಂಡು ಉದಯಿಸ್ತಾ ಇದ್ದಾನೆ, ಹೆದರ್ಕೊಂಡು ಅಸ್ತಮಯನ ಆಗ್ತಾ ಇದ್ದಾನೆ. ಭೀಷೋದೇನೆ ಸೂರ್ಯ ಇಂದ್ರ ಇರ್ಬೋದು, ಅಗ್ನಿ ಇರ್ಬೋದು, ಪಂಚಮಹಾಭೂತಗಳಿರ್ಬೋದು, ಯಾರ ಆಜ್ಞೆಗೆ ಒಳಪಟ್ಟು ಯಾರ ಕಟ್ಟಳೆಗೆ ಒಳಪಟ್ಟು ಇವೆಲ್ಲ ನಡ್ಕೊತಾ ಇದೆ. ಆ ದೇವಿ ಶಕ್ತಿ ಭಗವಂತ ಅವನನ್ನ ಆರಾಧನೆ ಮಾಡೋದಕ್ಕೆ ದಿನ ಎಲ್ಲ ಕೈ ಮಾಡಿದ್ದಾರೆ. ಅವನ್ನ ವೈಸುತ್ತೇ ಜಗನ್ನಾಥ ಜಗತ್ಸುತ್ತಮ ಭವಿಷ್ಯದಲ್ಲಿ ನೀನೇ ನಿದ್ದೆ ಮಾಡಿಬಿಟ್ರೆ ಜಗತ್ತೆಲ್ಲ ನಿದ್ದೆ ಮಾಡಿಬಿಟ್ರೆ. ಭಗವಂತ ನಿದ್ದೆ ಮಾಡಿದಾಗಲೇ ನಾವು ಹೆಚ್ಚಿನಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ನಿದ್ದಿದ್ರೆ ಆತನಿಗೆ ಯೋಚನೆ ಬರ್ಬೋದು, ಏನು ಕೊಡಬೇಕು, ಏನು ಕೊಡಬಾರ್ದು, ಕೊಡ್ಬೋದಾ, ಅಥವಾ ಅವ್ನು ಏನು ಕೆಲಸ ಮಾಡ್ತಾ ಇದ್ದಾನೋ ಇವಾಗ ಬೇರೆ ಕೆಲಸದಲ್ಲಿ ನಾವು ರಿಟರ್ನ್ ಮಾಡ್ದಂಗೆ ಆಗುತ್ತಲ್ಲ. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಏನು ಮಾಡ್ತಾ ಇದ್ದಾನೆ ಭಗವಂತ? ನಿದ್ದೆ ಮಾಡ್ತಾ ಇದ್ದಾನೆ. ಏಕಾದಶಿ ಏಕಾದಶಿ ನಾವು ಹೇಳ್ತೀವಿ, ಏಕಾದಶಿ ಅಂತ ಹೇಳಿ ಪರ್ವದಿನ ಅಂತ, ಮಹಾ ಏಕಾದಶಿ. ಅಲ್ಲಿ ಭಗವಂತ ಶೈನೋತ್ಸವದಲ್ಲಿದ್ದಾನೆ. ಚಾತುರ್ಮಾಸ್ಯ ಪ್ರಾರಂಭ ಆಗಿದೆ. ಇಂತಹ ಒಂದು ಮಹಾಪರ್ವಕಾಲ ನಮಗೆ ಸಿಗೋದಿಲ್ಲ. ಮತ್ತೆ ಒಂದು ವರ್ಷ ಕಾಯಬೇಕು. ಎಲ್ಲ ಯತಿಗಳು ಎಲ್ಲ ಸನ್ಯಾಸಿಗಳು ಈ ವರ್ಷಾ ಕಾಲದಲ್ಲಿ ಒಂದು ಕಡೆ ನಿಂತು ಶಿಷ್ಯರಿಗೆ ಧರ್ಮ ಬೋಧನೆಯನ್ನ, ಜ್ಞಾನ ಬೋಧನೆಯನ್ನ ಚಾತುರ್ಮಾಸದಲ್ಲಿ ಮಾಡ್ತಾ ಇರ್ತಾರೆ. ಚಾತುರ್ಮಾಸದಲ್ಲಿ ನಾವು ಅರ್ಶನ ಕುಂಕುಮಗಳು, ಬಾಗಿನಗಳು, ಒಂದು ಕಂಚಿನ ಹಿತ್ತಾಳೆ ಪಾತ್ರಗಳು, ಪಾಯಸ, ವಸ್ತ್ರದಾನ, ಭೂರಿ ಭೋಜನ, ಅನ್ನದಾನ ಎಲ್ಲವನ್ನ ವಿಧಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಇದೆ, ಮಹಾ ಅರ್ಥ ಇದೆ. ಏನು ಅಂತ ಹೇಳಿದ್ರೆ ಮೊನ್ನೆ ಚಾತುರ್ಮಾಸ ವ್ರತ ಏಕಾದಶಿ ದಿನವೇ ಪ್ರಾರಂಭವಾಗುತ್ತೆ. ಆಷಾಢ ಶುದ್ಧ ಏಕಾದಶಿ ದಿನವೇ ಚಾತುರ್ಮಾಸ ಶುರುವಾಗ್ತದೆ. ಆದರೆ ಪೀಠದಲ್ಲಿ ಬಂದು ಕೂತ್ಕೊಳ್ಳೋದು ಗುರುಪೌರ್ಣಮಿ ದಿನ. ಗುರುಗಳು ಉಪದೇಶ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಬರುವ ಪೌರ್ಣಮಿ ಯಾವುದು? ಆಷಾಢ ಆದ್ಮೇಲೆ ಯಾವ್ದು ಬರುತ್ತೆ? ಶ್ರಾವಣ. ಶ್ರಾವಣ ಪೌರ್ಣಮಿ ಏನು? ರಕ್ಷಾಬಂಧನ, ಉಪಕರ್ಮ, ವಿದ್ಯಾರಂಭ. ನೋಡಿ, ಗುರುಗಳು ಉಪದೇಶ ಕೊಡೋಕೆ ಶುರು ಮಾಡಿದ್ರು. ಈ ಪೌರ್ಣಮಿಗೆ ಶಿಷ್ಯ ಕೇಳೋಕೆ ಶುರು ಮಾಡ್ತಾ ಇದ್ದಾರೆ. ಮುಂದಿನ ಪೌರ್ಣಮಿಗೆ ಶಿಕ್ಷಣ ಪ್ರಾರಂಭ ಆಯಿತು. ಶ್ರಾವಣ ಆದ್ಮೇಲೆ ಯಾವ್ದು ಬರುತ್ತೆ? ಭಾದ್ರಪದ. ವಿದ್ಯೆ ಬಂತು. ವಿದ್ಯೆ ಬಂದ ತಕ್ಷಣ ಮೊದಲನೇ ನಮಸ್ಕಾರ ಯಾರು ಹಾಕಬೇಕು? ಮಾತೃದೇವೋ ಭವ, ಪಿತೃದೇವೋ ಭವ. ಮೊದಲು ಆ ರೂಪದಲ್ಲಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ನಮಸ್ಕಾರ
ಭಾದ್ರಪದ ಅಂದಮೇಲೆ ಆಶ್ವೀಜ. ಆಶ್ವೀಜದಲ್ಲಿ ಏನಾಗಿದೆ? ನವದುರ್ಗಿ ಅವತಾರ, ಶರದ್ ಋತು. ಅಮ್ಮನವರು ಆ ದುರ್ಗಾದೇವಿ 9 ಅವತಾರಗಳಲ್ಲಿ ಆ ಶಕ್ತಿ ಪೀಠಗಳಲ್ಲಿ ಕೂತ್ಕೊಂಡಿದ್ದಾಳೆ. ಆಕೆ ಆರಾಧನೆ ಮಾಡ್ತಾರೆ ಯತಿಗಳು, ಯೋಗಿಗಳು, ಉಪಾಸಕರು, ಪೂರ್ಣ ವಿದ್ಯಾವಂತರು, ಷೋಡಶಿ ಮಹಾವಿದ್ಯಾ, ಪಂಚದಶಿ ಮಹಾವಿದ್ಯಾ, ಶ್ರೀವಿದ್ಯಾ, ಶ್ರೀಚಕ್ರಾರ್ಚನ ಇವೆಲ್ಲ ಮಾಡ್ತಕ್ಕಂಥವ್ರು ವಿದ್ಯಾರಣ್ಯರು. ಇದನ್ನು ಕುರಿತು 12,500 ಶ್ಲೋಕಗಳು ಬರೆದಿದ್ದಾರೆ. ಶ್ರೀಚಕ್ರ ಮಹಾರ್ಣವ ತಂತ್ರ ಅಂತ ದೊಡ್ಡ ಪುಸ್ತಕಗಳು ಪೂನಾದಲ್ಲಿ ಪಬ್ಲಿಷ್ ಆಗಿದೆ, ನಮ್ಮ ಹತ್ರ ಇದೆ. ಹಾಗೆ ಶ್ರೀವಿದ್ಯಾ ಸಪರ್ಯ, ಶ್ರೀವಿದ್ಯಾ ಮಹಾತ್ಮ್ಯ, ಶ್ರೀವಿದ್ಯಾ ಶ್ರೀಚಕ್ರಾರ್ಚನ ಪದ್ಧತಿ ಇವೆಲ್ಲವನ್ನು ಕರ್ಪತ್ರಿ ಮಹಾರಾಜರು ಬರೆದಿದ್ದಾರೆ. ದೊಡ್ಡ ಸಮುದ್ರ ಇದ್ದಾಗಿದೆ ತಂತ್ರಶಾಸ್ತ್ರ. ಆಗ ಆ ಆಶ್ವೀಜ ಮಾಸದಲ್ಲಿ ಬರತಕ್ಕಂಥ ಹುಣ್ಣಿಮೆಯ ದಿನ ಅಮ್ಮನವ್ರನ್ನ 9 ದಿನ ಆರಾಧನೆ ಮಾಡಿ ಆ ಯತಿಗಳು, ಆ ಯೋಗಿಗಳು, ಆ ಜ್ಞಾನಿಗಳು ಅವತ್ತು ಮೌನ ವ್ರತದಲ್ಲಿರ್ತಾರೆ. ಮೌನ ಯಾಕೆ ಇರ್ಬೇಕು ಹೇಳಿ? ಮೊದಲು ನಿಮ್ಮ ಮಾತು ಕಂಟ್ರೋಲ್ ಮಾಡ್ಕೊಳ್ಳೋ ಕೈ ಹೋಗುತ್ತೆ. ಇಲ್ಲ ಅತ್ತೆ ಸೊಸೆ ಏನೋ ಒಂದು ವ್ಯಾಖ್ಯೆ ಬಂದರೆ ಒಬ್ಬರು ಸುಮ್ಮನೆ ಆಗ್ತೀವಿ ದಯವಿಟ್ಟು ಎಲ್ಲ ಸರಿ ಹೋಗುತ್ತೆ. ಅಂದರೆ ಎಲ್ಲಿಂದ ಶುರು ಆಗಬೇಕು ಕಂಟ್ರೋಲ್ ಅನ್ನೋದು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತು ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪಮುಚ್ಯತೆ. ಭಗವಂತ ಹೇಳಿದ ವಾಂಗ್ಮಯ ತಪಸ್ಸು, ಮೊದಲನೇ ತಪಸ್ಸು ವಾಂಗ್ಮಯ ತಪಸ್ಸು ಮಾಡಪ್ಪ. ಅನುದ್ವೇಗಕರಂ ವಾಕ್ಯಂ, ನಿನ್ನ ಮಾತು ಯಾರಿಗೂ ಉದ್ವೇಗವನ್ನು ಉಂಟು ಮಾಡಬಾರ್ದು, ಕೋಪವನ್ನು ಉಂಟು ಮಾಡಬಾರ್ದು, ಹೆಚ್ಚಿಗೆ ಖುಷಿಯನ್ನು ಉಂಟು ಮಾಡಬಾರ್ದು. ಇಷ್ಟು ಆನಂದ ಉಂಟು ಮಾಡಬೇಕಂತೆ. ಹೆಚ್ಚಿಗೆ ಆನಂದ ಅವರು ಎದ್ದು ಕುಡಿಯಕ್ಕೆ ಶುರು ಮಾಡ್ಬಿಡ್ತಾರೆ. ಹಾಗಾಗಬಾರ್ದು, ಹುಚ್ಚುಚ್ಚ ಮಾಡಬಾರ್ದು. ಅವನಿಗೆ ತೃಪ್ತಿ ಆಗಬೇಕಂటే ತೃಪ್ತಿ ಬೇರೆ, ಸಂತೋಷ ಬೇರೆ. ಸಂತೋಷ ಅಂದರೆ ಹೊರಗಡೆ ಕೊಡೋದ್ರಲ್ಲ ಅಷ್ಟೊಂದು ಅದು ಸಂತೋಷ. ತೃಪ್ತಿ ಅಂದರೆ ಕೇಳ್ತಾ ಇರೋಲ್ಲ, ಇದು ತೃಪ್ತಿ. ಆದ್ದರಿಂದ ಸುಖ ಅಂತೀವಿ, ಪ್ರಪಂಚದಲ್ಲಿ ನಾವು ಅನುಭವಿಸ್ತಕ್ಕಂಥದ್ರ ಸುಖ ಅಂತೀವಿ. ಜ್ಞಾನದಿಂದ ಪಡೆಯೋದನ್ನ ಆನಂದ ಅಂತೀವಿ. ಎಲ್ಲರೂ ಆನಂದಕ್ಕೋಸ್ಕರ ಹಣಿಸ್ತಾ ಇದ್ದಾರೆ. ಆನಂದ ಯಾವ ಪದಾರ್ಥಗಳು ಸಿಗುತ್ತೋ ಅದರ ತಂದ್ಕೊಂತಾರೆ. ಆನಂದನ ರಕ್ಷಣೆ ಮಾಡೋ ಪದಾರ್ಥಗಳು ನಾವು ರಕ್ಷಣೆ ಮಾಡ್ತಾರೆ. ಇದೇ ನಮಗೆ ಗೊತ್ತಿರೋದು. ಶಾಸ್ತ್ರ ಹೇಳ್ತಾ ಇದೆ ಆನಂದ ಎಲ್ಲಿದೆ ಅಂತ. ಆನಂದೋ ಬ್ರಹ್ಮೇ ದಿವ್ಯದಾನ. ಒಟ್ಟ ನೀನು ವಿಷಯಗಳಲ್ಲಿದೆ, ಪ್ರಪಂಚದಲ್ಲಿಂದ ಹುಡುಕ್ತಾ ಇದೆಯಾ? ಬ್ರಹ್ಮದಲ್ಲಿದೆ ಆನಂದ. ಅನೇಕ ಆನಂದವನ್ನು ಹೇಳಿದವರು ಏನು ಹೇಳಿದ್ರು? ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತದ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಬ್ರಹ್ಮಾನಂದಂ. ಬ್ರಹ್ಮಾನಂದವನ್ನು ಪಡಿ, ಪರಮಸುಖವನ್ನು ಪಡಿತೀಯ. ಕೇವಲ ಜ್ಞಾನಮೂರ್ತಿ, ಮತ್ತು ಜ್ಞಾನದಿಂದ ಮಾತ್ರ ಲಭ್ಯ ಆಗುತ್ತೆ. ಜ್ಞಾನ ಬರಬೇಕಾದ್ರೆ ಏನಿರಬೇಕು? ನಮಗೆ ಭಕ್ತಿ, ಪ್ರಪತ್ತಿ, ಶರಣಾಗತಿಗಳು, ಶ್ರದ್ಧೆ, ಶರಣಾಗತಿ ಭಾವ, ಸರ್ವ ಸಮರ್ಪಣಾ ಭಾವ, ಅಹಂಕಾರ ತ್ಯಾಗ, ಮಾಮೇವ ಶರಣಂ ಗಚ್ಚ, ಸರ್ವಭಾವೇನ ಭಾರತ. ಇದನ್ನ ಎಲ್ಲ ಭಾವನೆಯನ್ನು ಬಿಟ್ಟು ಏಕಭಕ್ತರ ವಿಶೇಷತೆ. ಏಕಭಕ್ತರಾಗಿ ನನಗೆ ಶರಣ ಬಂದರೆ ಮಯ್ಯೇವ ಮನ ಆಧಸ್ವ ಮೈ ಬುದ್ಧಿ ನಿವೇಶಯ. ನಿನ್ನ ಬುದ್ಧಿನ ನಿನ್ನ ಮನಸ್ಸನ್ನ ನನ್ನನ್ನು ಇಟ್ಟು ಆಗ ನಾನು ನಿನ್ನ ಕಡೆ ನೋಡ್ತೀನಿ. ನಾವು ಮನೆ ಸ್ವಚ್ಛ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಮನೆಗಿರೋ ಪದಾರ್ಥ ಎಲ್ಲ ಆ ಕಡೆ ತಗೊಂಡೋಗ್ಬಿಡ್ತೀವಿ. ಇಟ್ಟು ಅದನ್ನು ಬಳಿಯೋದಕ್ಕೆ, ಸಾಕೋದಕ್ಕೆ ಮಾಡ್ತೀವಿ. ನಾವು ಭಗವಂತನಿಗೆ ಕರಿಬೇಕಾದ್ರೆ ನಾನು ಬಂದು ಕೂತ್ಕೊಳ್ಳೋ ಜಾಗನೇ ಇಲ್ಲ ನಿನ್ನ ಹತ್ರ. ಏನು ಮಾಡಿದ್ದೀವಿ? ಬೇಕಾದ್ರೂ ಕುತ್ಕೊಂಡ್ಬಿಟ್ಟಿದೆಯಾ? ಹೆಂಡತಿ, ಮಕ್ಕಳು, ಗಂಡ, ಒಡವೆ, ಐಶ್ವರ್ಯ, ಅಕೌಂಟ್ಗಳು, LIC ಮೇಲೆ ಇಟ್ಟುವ ವಿಶ್ವಾಸ ಭಗವಂತನ ಮೇಲೆ ಇರೋದಿಲ್ಲ. ಸತ್ತೋದ ಮೇಲೆ ದುಡ್ಡು ಬರುತ್ತೆ ಅಂತ ಇವಾಗ ಕಟ್ತಾ ಇರ್ತಾನೆ. ನೀವು ನೋಡೋದೇ ಇಲ್ಲ. ಯಾರಿಗೋ ಬರ್ಬೋದು, ಬರದೇ ಇರ್ಬೋದು, ನಂಬಿಕೆಯಿಂದ ಕಟ್ತಾ ಇರ್ತಾನೆ. ಅದ್ರ ಮೇಲೆ ಒಂದು ಬೋರ್ಡ್ ಹಾಕಿದಾರೆ ಅವರು. ಏನು? ಯೋಗಕ್ಷೇಮ ಮಹಾಮ್ಯಂ ಅನ್ನೋ ಸ್ಲೋಗನ್ ಹಾಕೊಂಡಿದ್ದಾರೆ ಅವರು. ಅರ್ಥ ಆಯ್ತಾ? ಅಹರ್ನಿಶಂ ಸೇವಾಮಿ ಅಂತ ಲ್ಯಾಂಡ್ಲೈನ್ ಮೇಲೆ ಹಾಕಿದ್ರು ಮೊದಲು. ಯೋಗಕ್ಷೇಮ ಮಹಾಮ್ಯಂ ಅಂತ ಹಾಕಿದ್ದಾರೆ. ಯಾರು ಯೋಗಕ್ಷೇಮ LIC ನೋಡ್ಕೊಳ್ತಾರೆ ಯೋಗಕ್ಷೇಮನ್ನ? ಅವ್ನು ಇರೋದೇ ಇಲ್ಲ ಅಲ್ಲಿ. LIC ಬಿಟ್ಟೂರ ಕೊಟ್ಟು ಅವ್ನು ಇರೋದಿಲ್ಲ. ಆದರೆ ಭಗವಂತ ಮೆಚ್ಚುಟ್ಟಿ ಕೊಡೋದಕ್ಕೆ ನಾವಿರ್ತೀವಿ. ಚಿಟ್ಟೋ ಹಿ ಹೈ ವಯಸ್ಸೋಡು
ಧರ್ಮಸ್ಯ ರಾಯತೆ, ನಿನ್ನ ಕಾಪಾಡುತ್ತೆ. ಹೇಗೆ ಮಹತೋಭಯ, ನೀನು ಅಶ್ರದ್ಧೆಯಾಗಿ ಧರ್ಮಾಚರಣೆ ಮಾಡಿದ್ರು ಅದು ನಿನ್ನ ಅಶ್ರದ್ಧೆಯಿಂದ ಕಾಪಾಡಲ್ಲ, ಶ್ರದ್ಧೆಯಿಂದ ಕಾಪಾಡುತ್ತೆ. ಧರ್ಮಾಚರಣೆ ಅಂತಕ್ಕಂಥದ್ದು ಮೇಲೆ ಇರ್ತಕ್ಕಂಥದ್ದು. ಅದಕ್ಕೆ ಭಗವಂತ ಏನು ಹೇಳ್ದ, ಮೊದಲನೇ ಉಪದೇಶ ಶುರುವಾಗೋದೇ ಧರ್ಮಾಚರಣೆ ಮಾಡು, ಧರ್ಮ ಮಾರ್ಗದಲ್ಲಿರು, ಕರ್ಮಣ್ಯೇವಾಧಿಕಾರಸ್ಥೆ ಶುರು ಮಾಡ್ದ. ಎಲ್ಲ ಧರ್ಮ ಬೋಧನೆ ಆಯಿತು. ಸ್ವಧರ್ಮೇ ನಿಧನಮಂತ್ರೇಯ, ನಿನ್ನ ಧರ್ಮದಲ್ಲಿ ನೀನು ಸತ್ತೋದ್ರೂ ಪರವಾಗಿಲ್ಲ, ಬಿಡಬೇಡ ಧರ್ಮವನ್ನ, ಧರ್ಮಾಚರಣೆ ಮಾಡು. ಅರ್ಜುನಂಗೆ ಅರ್ಥ ಆಗಲಿಲ್ಲ. ಆವಾಗ ನೋಡ್ದ ಭಗವಂತ, ಈಗ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೆ. ಎಲ್ಲ ಹೇಳ್ಕೊಂಡು ಬಂದು 18ನೇ ಅಧ್ಯಾಯಕ್ಕೆ ಬಂದಾಗ ಜ್ಞಾನ ಅವನಿಗೆ ಪರಿಪಕ್ವವಾಗಿದೆ. ಆವಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ. ಇವ್ರುಗಳು ಧರ್ಮಾಚರಣೆ ಮಾಡಿಗೆ ಸಾಕು. ಎರಡರ್ಥ. ಒಂದು, ಧರ್ಮಾಚರಣೆ ಅಂದರೆ ವೈದಿಕ ಕರ್ಮಗಳನ್ನ ಅನುಷ್ಠಾನ ಮಾಡೋದು. ಇನ್ನೊಂದೇನು ಗೊತ್ತಾ, ಶರೀರ ನಾನು ಅನ್ಕೊಂಡು ಮಾಡೋದು, ಮನಸ್ಸು ನಾನು ಅನ್ಕೊಂಡು ಮಾಡೋದು. ನನ್ನ ಯಾಕಪ್ಪ ಏನು ತಪ್ಪುಗಾರ ಶರೀರ ಅದು ಮನೆ ಬಿದ್ದುಬಿಟ್ಟೆ ಗಾಯ ಆಯಿತು ಅಂದರೆ ನನ್ನ ಶರೀರ ಅಂತಾನೆ. ಇನ್ನೊಂದ್ಸಲ ಏನು ಹೇಳ್ತಾನೆ, ನಾನು ದಪ್ಪಗಿದ್ದೀನಿ, ನಾನು ಸಣ್ಣಗಿದ್ದೀನಿ, ಶರೀರ ನಾನು ನೋಡ್ಕೊಂಡು ವ್ಯವಹಾರ ಮಾಡ್ತಾನೆ, ನನ್ನದು ನೋಡ್ಕೊಂಡು ವ್ಯವಹಾರ ಮಾಡ್ತಾನೆ. ನಾನು ನೋಡದೆ ಇಲ್ಲ ಅಂತ ನನ್ನ ಕಣ್ಣಿಗೆ ಪೊರೆ ಬಂದಿದೆ. ಯಾವುದು ನಾನು ಅನ್ನೋದು ಗ್ಯಾರಂಟಿನ, ಆ ಕಣ್ಣನ್ನ ನನ್ನದು ಅನ್ನೋದು ಗ್ಯಾರಂಟಿ. ನಾನು ಚೆನ್ನಾಗಿ ಕೇಳಿಸ್ಕೊಂಡೆ ಅವತ್ತೇನು ಹೇಳ್ತಾ ಇದ್ದು ಅಂತಾನೆ, ನನಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ. ಕೇಳಿಸ್ಕೊಳ್ತಾರೆ ಯಾರು, ಕೇಳಿದ್ರೆ ಹೋಗಿರೋದು ಯಾವುದು? ಭೌತಿಕವಾಗಿ ಯಾವುದು ಇದೆ, ಆಶ್ರಯ ಕೊಡ್ತಾರೆ, ಸಹಕಾರ ಕೊಡ್ತಾರೆ, ಸಾಧನ ಯಾವುದು, ಅಂತರ್ಗತ ಚೈತನ್ಯ ಯಾವುದು? ಎರಡರ ವಿವೇಚನೆ ವೇದಗಳಲ್ಲಿ, ಎರಡರ ವಿವೇಚನೆ ಶಕ್ತಿ ಮತ್ತು ಪದಾರ್ಥ. ಪದಾರ್ಥ ರೂಪವಾಗಿ ನಮಗೆ ಜಗತ್ತಿನಲ್ಲಿ ಕಾಣ್ತಾ ಇದೆ. ಅಂತರ್ಗತ ಮನಸ್ಸು ಎಲ್ಲಿದೆ ಹೇಳಿ? ಒಳಗಡೆ ಇದೆ, ತುಂಬ ಒಳಗಿದೆ. ಶರೀರದ ಇಂದ್ರಿಯಗಳಿಗಿನ್ನ ಒಳಗಿದೆ ಮನಸ್ಸು. ಆದರೆ ಆ ಮನಸ್ಸು ಹೊರಗಿರ್ತಕ್ಕಂಥ ಇಂದ್ರಿಯದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ಮನೋವೃತ್ತಿ ಇದೆ. ಏನೋ ಎಲ್ಲ ಹೋಗಿದ್ದು ಏನೇ ಯೋಚನೆ ಮಾಡ್ತಾ ಇದೀಯಾ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ ಅಂತಾನೆ. ಎದುರುಗಡೆ ಇದ್ದಾನೆ ಅಂದ್ರೆ ಅವ್ರ ಮನಸ್ಸು ಏನಾಗಿದೆ, ಕಿವಿ ಎದುರುಗ ಇದ್ರು ಮನಸ್ಸು ಬೇರೆ ಚಿಂತನೆ ಇದೆ, ಕೆಲಸ ಮಾಡ್ತಾ ಇಲ್ಲ. ಈಗ ಭದ್ರಂಕರ್ಣೇ ವಿಷ್ಣುಯಾಮ ದೇವಾ, ವೇದ ಮಂತ್ರ ಹೇಳ್ತಾ ಇದ್ದಾರೆ, ಅಭಿಷೇಕಗಳು ಮಾಡ್ತಾ ಇದ್ದಾರೆ, ಅರ್ಚನೆಗಳು ಮಾಡ್ತಾ ಇದ್ದಾರೆ, ಮಹಾಸಂಕಲ್ಪ ಹೇಳ್ತಾ ಇದ್ದಾರೆ, ಪ್ರವಚನ ಹೇಳ್ತಾ ಇದ್ದಾರೆ, ಪುರಾಣ ಹೇಳ್ತಾ ಇದ್ದಾರೆ. ಭದ್ರಂಕರ್ಣೇ ವಿಷ್ಣುಯಾಮ ದೇವಾ, ತುಂಬ ನಿಗಾ ಇಟ್ಟು ಕೇಳಬೇಕು ಅಂತ. ಭದ್ರ ಅನ್ನೋ ಶಬ್ದಕ್ಕೆ ತುಂಬ ಶ್ರದ್ಧೆಯಿಂದ ತುಂಬ ನಿಗಾ ವಹಿಸಿ ಕೇಳಬೇಕು. ಅದಕ್ಕೆ ಗುರುಗಳು ಹೇಳಿದ್ರು, ಒಬ್ರು ಏನು ಹೇಳಿದ್ರು, ಈಗ ಯಾರು ಮನೆಯಿಂದ ಬಂದರೂ ಅವರೇ ವಾಪಸ್ ಹೋಗ್ಬೇಕು. ಏನಪ್ಪ ಹೇಗೆ ಹೇಳ್ತಾರೆ, ಮನೆಯಿಂದ ಬಂದರು ನಾನು ಹೋಗ್ಬಾರ್ದು, ನಾನು ಹೋಗ್ಬಾರ್ದು ನಮ್ಮ ಮನೆಗೆ. ಮನೆಯಿಂದ ಬರುವಾಗ ಈ ವಿಚಾರಗಳು ಯಾವುದು ಕೇಳಿದ್ರೆ ಬರೀ ಮೆಟೀರಿಯಲ್ ಭೌತಿಕ ಶರೀರ ಮಾತ್ರ ಬಂದಿದೆ. ಅದರಲ್ಲಿ ರಾಮ, ಕ್ರೋಧ, ಲೋಭ, ಮೋಹ ಎಲ್ಲ ತುಂಬ ಬಂದಿದೆ. ಇಲ್ಲಿ ಗುರು ಬೋಧನೆ ನಡೀತಾ ಇದೆ, ಶಾಸ್ತ್ರ ಶ್ರಮ ನಡೀತಾ ಇದೆ. ಇದು ನೀನಲ್ಲ ಅಂತ ಹೇಳ್ತಾರೆ ಅವರು. ನೀನು ಶಿವ, ನೀನು ಶಿವ ಅಲ್ಲ ಅಂತ ಹೇಳ್ತಾರೆ. ನೀನು ಪರಮಾತ್ಮ ಸ್ವರೂಪ, ಮಹಾದೇವ, ಈಶ್ವರ ಸರ್ವಭೂತಾನಾಂ ಹೃದಯ. ಈಶ್ವರ ಎಲ್ಲರ ಹೃದಯದಲ್ಲಿದ್ದಾರೆ ಅಂತ ಕೃಷ್ಣ ಹೇಳಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಕರೆಂಟಲ್ಲಿ ಕ್ರಿಯೆ ಇದೆಯಾ? ಕರೆಂಟಲ್ಲಿ ಕ್ರಿಯೆ ಇದೆಯಾ? ಕರೆಂಟ್ ಅನ್ನೋದೊಂದು ಶಕ್ತಿ. ಆದರೆ ನಾವು ಹಿಟ್ಟು ರುಬ್ಬುವ ಯಂತ್ರವನ್ನು ಅದಕ್ಕೆ ಕನೆಕ್ಟ್ ಮಾಡಬೇಕು, ಆವಾಗ ಅದು ಹಿಟ್ಟು ರುಬ್ಬು ಕೊಡ್ತಾ ಇದೆ. ನಾವು ಬಟ್ಟೆಯನ್ನು ಇಸ್ತ್ರಿ ಮಾಡುವ ಯಂತ್ರವನ್ನು ಅದಕ್ಕೆ ಕನೆಕ್ಟ್ ಮಾಡಬೇಕು. ಆ ಕೆಲಸವೇ ಅಂತ ನಿಷ್ಕ್ರಿಯವಾಗಿರ್ತಕ್ಕಂಥ ಕರೆಂಟು ಬಟ್ಟೆಯನ್ನು ಐರನ್ ಮಾಡಿಕೊಡ್ತಾ ಇದೆ. ನಾವು ಕರೆಂಟ್ ಕನೆಕ್ಷನ್ ಮಾಡಬೇಕು ಇಂಟರ್ನೆಟ್ಗೆ, ಇಡೀ ಬ್ರಹ್ಮಾಂಡವನ್ನು ನಮ್ಮನ್ನು ನೋಡಿಸ್ತಾ ಇದೆ. ಕರೆಂಟಲ್ಲಿ ಕ್ರಿಯೆ ಇಲ್ಲ. ಈ ಯಂತ್ರಗಳ ಅದನ್ನು ತಗಲಿಸಿದಾಗ ಕ್ರಿಯಾ ಉತ್ಪನ್ನ ಮಾಡ್ತಾರೆ. ಯಾರು ಭಗವಂತ ಉಪನಿಷತ್ತಲ್ಲಿ ಕೇಳಿದ್ರು, ಏನೇ ಶಿತಂ ಪದತಿ ಪ್ರೈಷಿತಂ ಮನಃ. ಯಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ನನ್ನ ಮನಸ್ಸನ್ನು ನೂಗ್ತಾ ಇದ್ದಾರೆ ಎದುರುಗಡೆಯಿಂದ. ಅದನ್ನೇ ಅರ್ಜುನ ಕೇಳಿದಾನೆ, ಉಪನಿಷತ್ತಲ್ಲಿ ಕೇಳಿರೋದನ್ನೇ ಕೇಳಿದಾನೆ. ಅನಿಚ್ಛನ್ನಪಿ ವಾರ್ತೆಯ ಬಲಾದಿವ ನಿಯೋಜಿತ ಏನೇ ಶಿತಂ ಪದತಿ ಪ್ರೈಷಿತಂ ಮನಃ. ಯಾರೋ ನನ್ನ ಮನಸ್ಸನ್ನು ನೂಗ್ತಾ ಇದ್ದಾರೆ ವಿಷಯಗಳ. ಯೌವನ ಬಂದ ಕಾಮೋಪಭೋಗಗಳನ್ನು ಅನುಭವಿಸಬೇಕು ಅಂತ
ಚಿಕ್ಕಂದರೆಲ್ಲ ಆಟ ಪಾಠಗಳಾಡಬೇಕು ಅಂತ ಬರ್ತಾರೆ. ವೃದ್ಧಾಪ್ಯ ಬಂದ ಚಿಂತೆ, ಬಾಲ್ಯಾವಸ್ಥೆಯೊಳಾಡುವ ಚಪಲ, ಯೌವನದಲ್ಲಿ ಯುವತಿಯ ಚಪಲ, ವೃದ್ಧಾಪ್ಯದಳು ಚಿಂತೆಯ ಸಂತೆ, ಇರದೊಬ್ಬನಿಗೂ ಬ್ರಹ್ಮದ ಚಿಂತೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವಸ್ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಮಗ್ನಃ, ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಯಾಕೆ ಎಲ್ಲರೂ ಪರಮಾತ್ಮನೇ ಇರೋದು, ಯಾರ ಮೇಲೆ ಅಸೂಯೆ ಪಡಬೇಡಿ. ಎಲ್ಲರೂ ಪರಮಾತ್ಮನ ಆಚಾರ್ಯವಾಗಿದೆ. ಈಶಾ ವಾಸ್ತವ್ಯಂ ಸರ್ವಂ ಯತ್ಕಿಂಚ ಜಗತ್ಯಾಂ ಸೃಷ್ಟಿ ಆಯಿತು, ವ್ಯಕ್ತರೂಪಕ್ಕೆ ಬಂದು ಪರಮಾತ್ಮನ ಶಕ್ತಿ ಎಲ್ಲರೂ ನೋಡಿದೆ. ಶಕ್ತಿ ಇದೀಗ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಪ್ರಳಯವಾಯಿತು, ಎಲ್ಲಿದೆ ಶಕ್ತಿ ಎಲ್ಲ ನಿಂತಿದೆ. ನಮ್ಮ ನಿದ್ರೆ ಬಂದ್ಬಿಡ್ತು, ಇದ್ದಾಗಿದೆ ಮುಖ್ಯ ಬಂದ್ಬಿಡುದು. ಎಲ್ಲ ಹೋಗಿದೆ ಪ್ರಪಂಚ ಇಲ್ಲ. ಯಾವುದು ಪ್ರಪಂಚ ಇದ್ದಾಗ ನೋಡ್ತಾ ಇದ್ದೋ ಆ ಜ್ಞಾನದಲ್ಲಿ ಹೇಗೆ ಬರ್ತಿದೆ ಅಂತ ಮತ್ತೆ ಈಗ ಬರ್ತಾ ಇದೆ, ಅಲ್ಲಿಂದಾನೇ ಬರ್ತಾ ಇದೆ. ಹೊರಗೆ ಕನಸು ಎಲ್ಲಿ ಕಾಣಿಸ್ತಾ ಇದೆ, ಸರಿಯಾದ ಹೊರಗಡೆ ಕಾಣ್ತಾ ಇದೆ, ಹೊರಗಡೆ ಕಾಣಿಸ್ತಾ ಇದೆ. ಒಳಗಡೆ ಬೆಟ್ಟಗಳಿದೆ, ಪರ್ವತಗಳಿದೆ, ನದಿಗಳಿದೆ, ಬಂಧುಗಳಿದ್ದಾರೆ, ಜನರಿದ್ದಾರೆ, ಬೀಗರಿದ್ದಾರೆ. ಕನಸ್ದಾಗ ಯಾರಿಲ್ಲ, ಎಲ್ಲ ತಿಂಡಿಗಳಿದೆ, ಬಟ್ಟೆಗಳಿದೆ, ಎಲ್ಲ ಇದೆ. ಆದರೆ ಸತ್ಯವಾ ಎಚ್ಚರಿಕೆ ಆಯಿತು ಅಂದ್ರೆ ಎಲ್ಲ ಕಾಣಿಸಿದ ಸಂಪೂರ್ಣ ಎಲ್ಲವೂ ನಷ್ಟಪಡ್ತಾನೆ. ಹಾಗೆ ಜಗತ್ತನ್ನು ಹೇಗೆ ನೋಡ್ತಾ ಇದ್ದಾರೆ ಗುರುಗಳು? ವಿಶ್ವಂ ದರ್ಪಣ ದೃಶ್ಯಮಾನ ನಗರೇ. ನೀವು ಒಡವೆ ಅಂಗಡಿಗೆ ಹೋಗ್ತೀರಿ, ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಈ ಒಂದು ನಕಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಆಗ ಅಂಗಡಿ ಮಾಲೀಕ ಹೇಳ್ತಾನೆ, ಅಮ್ಮ ಕನ್ನಡಿ ಹಾಕಿದ್ದೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ನನ್ನ ಅಂದವನ್ನ, ನನ್ನ ಚಂದವನ್ನ ನಾನು ನೋಡ್ಕೊಳ್ಳೋದಕ್ಕೆ ಕೆಡವಾಗಿರ್ತಕ್ಕಂಥ ಪದಾರ್ಥ ಆಶ್ರಯ ಕೊಡ್ತಾ ಇದೆ. ಅದ್ರ ಮುಂದೆ ಹೋಗಿ ನಿಂತ್ಕೋಬೇಕು, ಚೈತನ್ಯ ಇಲ್ಲ ಅದಕ್ಕೆ, ಆದರೆ ಕಾಣ್ತಾ ಇದೆ. ಅಲ್ಲಿ ನೋಡ್ಕೊಂಡು ಸರ್ವ್ ಮಾಡ್ಕೊಳ್ತಾರೆ, ತುಂಬ ಚೆನ್ನಾಗಿದೆಯಾ, ಬೇರೆಯವರು ಹೇಳ್ತಾರೆ ನನ್ನ ಮೆಚ್ಚುಗೆ ಆಗಿದೆ ಅಷ್ಟೇ ಅಲ್ಲ, ಅದನ್ನು ಲೋಕ ಮೆಚ್ಚಬೇಕು. ಚೆನ್ನಾಗಿದೆಯಾ, ನಿಮ್ಮ ಯಜಮಾನ ಮಾಡಿಸಿದ್ದು, ನನ್ನ ಬರ್ತಡೇ ಇವತ್ತು, ನನ್ನ ಮ್ಯಾರೇಜ್ ಡೇ ಇವತ್ತು. ನಿನ್ನ ಮೇಲಿರೋ ನೋಡ್ಬೇಕು ಬೆಲೆ ಇದೆ, ಕನ್ನಡಿಯಲ್ಲಿ ಕಾಣ್ತಾ ಇರೋದು ಬೆಲೆ ಇಲ್ಲ. ನೀನು ಮೆಚ್ಕೊತಾ ಇರೋದು ಮೇಲಿರೋದನ್ನಲ್ಲ, ಕನ್ನಡಿಯಲ್ಲಿ ನೋಡಿ ಮೆಚ್ಕೊತಾ ಇದ್ದೀನಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ಕನ್ನಡಿಯಲ್ಲಿರ್ತಕ್ಕಂಥದ್ದಕ್ಕೆ ಬೆಲೆ ಕೊಟ್ಟು ನಾನು ನೀನು ಮುದ್ದಾಡ್ತಾ ಇದೆಯಲ್ಲಪ್ಪ. ನಿನ್ನ ಮನಸ್ಸಿನ ಮನೋವೇದಿಕೆಯಲ್ಲಿ ಕಾಣಿಸ್ತಾ ಇದೆ ಸಮಸ್ತ ಬಾಂಧವ್ಯಗಳು, ಸಮಸ್ತ ಬಂಧುವರ್ಗವು, ಸಮಸ್ತ ಐಶ್ವರ್ಯವು ಯಾವುದು ಇಲ್ಲ. ನಿಜವಾಗಿ ಬ್ರಾಹ್ಮಣ ಯಾರು? ಪರೀಕ್ಷೆ ಲೋಕಾನ್ ಕರ್ಮಚಿದಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾದಿ ನಾಸ್ತ್ಯ ಉದಕ್ತೇನ. ಪರೀಕ್ಷೆ ಮಾಡು, ವಿವೇಕ ಮಾಡು, ಚಿಂತನೆ ಮಾಡು. ಕರ್ಮದಿಂದ, ಕಾರ್ಯದಿಂದ, ಕೆಲಸದಿಂದ, ಲೇಬರ್ ವರ್ಕಿಂದ ಏನೇನು ಸಂಪಾದನೆ ಮಾಡಿಕೊಂಡು ಹಾಕೊಂತ ಇದೀವಿ ಯಾವುದು ಪುಣ್ಯದಿಂದ ವಾಜಪೇಯಿ ಯಜ್ಞ, ಸೋಮಯಾಗ, ಜ್ಯೋತಿಕಾಮ, ಅಗ್ನಿಕೋಮ ಎಲ್ಲ ಮಾಡಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಇರೋದಿಲ್ಲ ಬಂದ್ಬಿಡ್ತಾರೆ. ಇಲ್ಲ ಹೇಳ್ತಾ ಇದ್ದಾರೆ ಭಗವಂತ, ಕೀಡೆ ಪುಣ್ಯ ಮಧ್ಯಲೋಕಂ ವಿಶಂತಿ. ಪುಣ್ಯ ಆಗೋದು ತಿರ್ಗಾ ಮಧ್ಯಲೋಕಕ್ಕೆ ಬಂದ್ಬಿಡ್ತಾ ಇದ್ದಾರೆ. ಉಪಾಸಕರು, ಜ್ಞಾನಿಗಳು, ಯೋಗಿಗಳು ಬ್ರಹ್ಮಲೋಕ ಸತ್ಯಲೋಕಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮಜ್ಞಾನವಾಗಲಿಲ್ಲ ಅಂದರೆ ಚತುರ್ಮುಖ ಬ್ರಹ್ಮ ಉಪನಿಷತ್ತುಗಳನ್ನು ಬೋಧನೆ ಮಾಡ್ತಾನೆ. ಅಲ್ಲಿ ಜ್ಞಾನವಾಗಲಿಲ್ಲ ಅಂದ್ರೆ ಏನು? ಆ ಬ್ರಹ್ಮ ಭವನ ಅಂದೋಗ ಪುನರ ಆವರ್ತಿನ ಅರ್ಜುನ ಮತ್ತೆ ಇದೆ. ಸಮಯಾವಕಾಶ ತುಂಬ ಅಲ್ಪ. ಯಾಕೆ ಅಂತ ಹೇಳಿದ್ರೆ ಕಾಲಾಯ ತಸ್ಮೈ ನಮಃ, ಎಲ್ಲರೂ ಕೂಡ ಕಾಲಕ್ಕೆ ಅಧೀನವಾಗಿರುತ್ತೆ. ಆಮೇಲೆ ಕಾಲಗತಿಯಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮ ಕಾಲಗತಿಯಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು. ಇದು ಅವಸರ. ಜೀವನದುದ್ದಕ್ಕೂ ನಾವು ಪಾಲಿಸಬೇಕಾಗಿದ್ದಾಗ ನನ್ನ ಆಚರಣೆಗಳನ್ನ ಇನ್ನೊಬ್ಬರ ಮೇಲೆ ಬಲವಂತ ಮಾಡಬೇಕು. ಅವರ ಜ್ಞಾನ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ ಬೋಧನೆ ಮಾಡಬೇಕು. ಅವ್ರಿಗೆ ಅವಕಾಶ ಕೊಡಬೇಕು ಜೀವನ ಮಾಡೋದಕ್ಕೆ. ಅವರ ಮನೋಭಾವನೆಗೆ ಅರ್ಥ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅದನ್ನು ಲೋಕ ಅಪೇಕ್ಷೆ ಪಡುತ್ತೆ. ಹಾಗೆ ಭಗವಂತ ಹೇಗೆ ಪುಣ್ಯ ಮುಗಿದು ಹೋದರೆ ದೇವಲೋಕದಲ್ಲಿರ್ತಕ್ಕಂಥವ್ರು ಮತ್ತೆ ಪ್ರಚೋದಕ ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ನನಗೆ ವೆಂಕಟರಾವ್ ಅವರು ಕೊಟ್ಟಿದ್ರು 1:20 ಇನ್ನು 5 ನಿಮಿಷ ಹೆಚ್ಚಾಗಿದೆ. ಅಂದರೆ ನನ್ನ ಪುಣ್ಯ ಮುಗಿದೋಯ್ತು. ಆ ದೇವಲೋಕದಲ್ಲಿಂದ ಇಷ್ಟೊತ್ತು ಇವಾಗ ಎಲ್ಲ ಬಂದ್ಬಿಡ್ತೀನಿ, ಆಗೋಯ್ತು ಉಪನ್ಯಾಸ ಬೇರೆ ಎಲ್ಲ. ಅಂದರೆ ಮತ್ತೆ ಲೋಕಕ್ಕೆ ಹೋಗ್ಬೇಕು, ತಿರ್ಗಾ ಭೌತಿಕ ಭರ್ತಿ ಮಾಡ್ಕೊಳಕ್ಕೆ ಅಲ್ಲಿ ಹೋಗ್ಬೇಕು. ಕೀಡೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಅದೆಲ್ಲ ಏನೋ ಒಂದು ಸದವಕಾಶ, ಸಜ್ಜನ ಸಹವಾಸ, ನೇಯಂ ಸಜ್ಜನ ಸಂಘೇ ಚಿತ್ತಂ. ಸಜ್ಜನ ಸಂಘ ನಮಗೆ
ಎಲ್ಲ ಹೋಗ್ಬಿಡ್ಬೇಕು, ಪಾಸಿಟಿವ್ ಎನರ್ಜಿ ಕೊಡಬೇಕು. ಇಲ್ಲಿ ಹೊರಗಡೆ ಎಲ್ಲ ನಿಮ್ಮ ಮನಸ್ಸಲ್ಲ ಅಂತ ಕೇಳಿ, ಹೊರಗಡೆ ಎಲ್ಲ ಒಳ್ಳೆ ಧೂಪ ಹಾಕಿದ್ರಿ ಅದನ್ನ ಅನುಭವಿಸೋದು ಮನಸ್ಸು ಒಳಗಡೆ. ಹಾಗೆ ಭಗವಂತನ ಕೈಂಕರ್ಯ ನೋಡಿ, ಆ ಪರಮಾತ್ಮ ಹೇಗೆ ನಾನು ನೋಡಿದ್ರೆ ಸಾಕು ನಮ್ಗೆ ಆನಂದ ಹೋಗುತ್ತೆ. ಯಾಕೆ ಗೌರಿ ದೇವಿ ಎಲ್ಲರಿಗೂ ಮದುವೆಯಲ್ಲಿ ಗೌರಿ ಪೂಜೆ ಮಾಡಿಸ್ತೀವಿ, ಪೂಜೆ ಮಾಡಿಸ್ತಾರ, ಇಲ್ಲ ಆಮೇಲೆ ಮಾಡ್ಕೊಳ್ತಾರೆ ಪೂಜೆ. ಅರ್ಥ ಆಯ್ತಾ? ಆ ಗೌರಿ ಕಲ್ಯಾಣಕಾರಿ ಸೌಭಾಗ್ಯವನ್ನು ಕೊಡ್ತಕ್ಕಂಥ ಕಾತ್ಯಾಯಿನಿ ದೇವಿ, ಆ ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಆಗಿದೆ. ದ್ವಾದಶ ಜ್ಯೋತಿರ್ಲಿಂಗಗಳ ಅನುಗ್ರಹ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉಂಟಾಗಲಿ. ಭಗವಂತ ಎಲ್ಲರಿಗೂ ಸಕಲ ಸನ್ಮಾನಗಳನ್ನ, ಆಯುರ ಆರೋಗ್ಯಗಳನ್ನ, ಐಶ್ವರ್ಯಾದಿಗಳನ್ನ ಅನುಗ್ರಹ ಮಾಡಲಿ. ಎಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿ. ಇನ್ನೂ ಹೆಚ್ಚು ಕೇಳ್ಕೊಳ್ಳೋರಿಗೆ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನ ಭಗವಂತ ಪ್ರಸಾದಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಉಪನ್ಯಾಸವನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ. ಜೈ ನಮ ಪಾರ್ವತಿ ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಅಷ್ಟೊಂದು ಕೂಡ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ದೈವದ ತನ್ಮಂತ್ರ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ ಎಂಬಂತೆ ಮಂತ್ರಗಳ ಅರ್ಥ ಏನು, ತನ್ಮೂಲಕ ಆ ಮಂತ್ರಗಳು ನಮ್ಮನ್ನ ಹೇಗೆ ನಮ್ಮನ್ನ ಪವಿತ್ರಗೊಳಿಸುತ್ತೆ, ನಮ್ಮ ಅಂತರಾತ್ಮವನ್ನು ಹೇಗೆ ತಲುಪ್ತವೆ ಅನ್ನುವಂಥ ವಿಷಯಗಳನ್ನ ಅತ್ಯಂತ ವಿಶದವಾಗಿ ನಮ್ಮೆಲ್ಲರ ಮುಂದೆ ಇಟ್ಟು ನಮ್ಮ ಪ್ರಪಂಚದಲ್ಲಿ ನಮ್ಮ ಮನಸ್ಸೂರೆಗೊಂಡಂತಹ ವೇದಬ್ರಹ್ಮ ಶ್ರೀ ಗಣೇಶ್ ಭಟ್ರಿಗೆ ಶ್ರೀಮತಿ ಸುರಮ್ಮ ಮತ್ತು ಶ್ರೀ ವೆಂಕಟರಾವ್ ದಂಪತಿಗಳ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಶಯರ ಪರವಾಗಿ ಒಂದು ಗೌರವಪೂರ್ವಕವಾದಂತಹ ಸಮರ್ಪಣೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಲ್ಲರೂ ಕೂಡ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿ ನಮ್ಮೆಲ್ಲರಲ್ಲಿ ಪ್ರಾರ್ಥನೆ. ಹಾಗೂ ಕುಟುಂಬಸ್ಥರೆಲ್ಲ ಸೇರಿ ಅವರ ಜೊತೆಗೆ ಪಾಲ್ಗೊಂಡು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು. ಕುಟುಂಬಸ್ಥರೆಲ್ಲರೂ ಕೂಡ ಸೇರ್ಕೊಳ್ಳುವಂತ ಆ ಕುಟುಂಬಸ್ಥರಿಗೆ ಎಲ್ಲರಿಗೂ ಹೇಳ್ತೇವೆ. ಹೋಗ್ಬೋದು, ಅವ್ರ ಮನೆಯವರೆಲ್ಲ ಹೋಗಿ ಅವರು ಶತಮಾನ ಶಂಕರ ಪ್ರಸಾದ